जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशतमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशपदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं सुखवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधनीभूते अद्य श्रीमद्भागवते अष्टमस्कन्धान्तर्गतकथा प्रारम्भे सति पूर्वकथानुवादः हरिः ओं हरिः ओं हरिः ओं। ನಿನ್ನೆ ಶಾಸ್ತ್ರದ ಆಧಾರದಿಂದ ಸಮುದ್ರ ಮಂಥನದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರ್ಥವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ದೇವತೆಗಳು ಮತ್ತು ಅಸುರರು ಅಂದರೆ ಪುಣ್ಯ ಪಾಪ ಅಂತ ಹೇಳಿದೆ. ಅದರ ಜೊತೆಗೆ ಪುಣ್ಯದಿಂದ ಬಂದಿರತಕ್ಕಂಥ ಸದ್ವಿಚಾರ ದೇವತೆಗಳು, ಪಾಪಗಳಿಂದ ಬಂದಿರತಕ್ಕಂಥ ದುರ್ವಿಚಾರ ಅಸುರರು ಅಂತ ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ಸ್ಪಷ್ಟವಾಗ್ತಾರೆ. ಉಳಿದದ್ದೆಲ್ಲ ನೀವು ಅರ್ಥ ಹಚ್ಚೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದೀರಿ. ಮನನ ಒಂದು 3-4 ಸಲ ಮನನ ಮಾಡಿದರೆ
ಒಂದು ಕಲ್ಪನೆ ನಮ್ಮ ಎದುರಿಗೆ ಬರ್ತದೆ. ಈ ಗಜೇಂದ್ರನ ಕಥೆ ಹೇಗೆ ನಮ್ಮ ಸಾಧನೆಗೆ ಉಪಯೋಗಕ್ಕೆ ಬೀಳ್ತದೆ, ಅಥವಾ ಆ ಗಜೇಂದ್ರನ ಕಥೆ ಹೇಗೆ ನಮಗೆ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ದೇವತೆಗಳ ಜೊತೆಗೆ ಪರಿಶ್ರಮ ಪಟ್ಟರೂ ಸಹ ಮಾಡಿದ ತಪ್ಪಿನಿಂದಾಗಿ ನಮಗೆ ಅಮೃತ ಬೇಕು ಅಂತ ಕಸಿದುಕೊಂಡದ್ದರಿಂದಾಗಿ ಅಸುರರಿಗೆ ಏನೂ ಸಿಗಲಿಲ್ಲ. ಅದಕ್ಕೆ ಅದೊಂದೇ ಕಾರಣ ಅಲ್ಲ, ಮುಖ್ಯ ಕಾರಣ ಅವರು ಭಗವಂತನ ದ್ವೇಷಗಳಾಗಿದ್ದರು. ಆದ್ದರಿಂದಾಗಿ ಭಗವಂತನ ದ್ವೇಷಗಳಾಗಿದ್ದರು. ಏನೇ ಮಾಡಿದರೂ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇದ್ದರೆ ಅದರ ಫಲ ಸಿಕ್ಕೋದಿಲ್ಲ. ಆಚಾರ್ಯರು ತಂತ್ರಸಾರದಲ್ಲಿ ಪುನಃ ಪುನಃ ಹೇಳ್ತಾರೆ, ಹರಿಭಕ್ತಿ ಗುರುಭಕ್ತಿ ರಹಿತರಾದವರಿಗೆ ಯಾವ ಮಂತ್ರ ಫಲವೂ ಸಿಕ್ಕೋದಿಲ್ಲ, ಯಾವ ಸತ್ಕಾರ್ಯದ ಫಲವೂ ಕೂಡ ಸಿಕ್ಕೋದಿಲ್ಲ, ಮತ್ತಿಷ್ಟು ಮನಸ್ಸಿಗೆ ಅಸಮಾಧಾನವೇ ಸಿಗ್ತದೆ. ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ಯುಕ್ತಾಹ ಕರ್ಮಣಿ ಯತ್ತಾಶ್ಚ. ಇವರ ಜೊತೆಯಲ್ಲಿ ಸಮುದ್ರ ಮಂಥನ ಮಾಡಲಿಕ್ಕೆ ಬಂದಿದ್ದರು, ಪ್ರಯತ್ನವನ್ನೂ ಮಾಡಿದರು. ಆದರೆ ನಾರಾಯಣ ಪರಾಂಗುಖ, ನಾರಾಯಣನಲ್ಲಿ ಬಗ್ಗೆ ಅವರಿಗೆ ಭಕ್ತಿ ಇರಲಿಲ್ಲ, ದ್ವೇಷ ಇದ್ದದರಿಂದಾಗಿ ಯಾರು ಭಗವದ್ವೇಷಗಳು ಅವರಿಗೆ ಏನು ಫಲ ಸಿಕ್ಕೋದಿಲ್ಲ. ಫಲ ಕೊಡ್ತಕ್ಕಂಥ ಪರಮಾತ್ಮನ ಪ್ರತಿಜ್ಞೆ ಇದು. ಪರಮಾತ್ಮ ಈ ಕಡೆಯಲ್ಲಿ ಧನ್ವಂತರ ರೂಪದಿಂದ ಅಮೃತವನ್ನು ತಂದು ಆನಂತರ ದೇವತೆಗಳಿಗೆ ಉಣಿಸಿ ಅಲ್ಲಿಂದ ಪರಮಾತ್ಮ ಅಂತರ್ಹಿತನಾಗಿದ್ದಾನೆ, ಮಾಯವಾಗಿದ್ದಾನೆ. ದೇವತೆಗಳು ಅಮೃತ ಕುಡಿದು ಸಂತೋಷದಿಂದ ಕುಣಿದಾಡ್ತಾ ಇರುವುದನ್ನು ನೋಡಿದರೆ ಅಸುರರಿಗೆ ಬಹಳ ಮನಸ್ಸಿಗೆ ಪೀಡೆಯಾಯಿತು. ತಪ್ಪು ತಮ್ಮದಿತ್ತರು, ಅದಕ್ಕೋಸ್ಕರ ಕಚ್ಚಾಡಿದರು. ಆದರೆ ಆ ಒಂದು ಹೆಣ್ಣಿನ ಹಿಂದೆ ಬಿದ್ದು ಇವನು ವಿಷ್ಣು ಅವನ ಮಾಯಿಂದ ಬಂದು ನಮ್ಗೆ ಮೋಸ ಮಾಡಿದ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ಮೋಸ ಮಾಡಿರಲಿಲ್ಲ, ಅವರ ಕರ್ಮಾನುಸಾರವಾಗಿ ಫಲವನ್ನು ಕೊಟ್ಟಿದ್ದ. ಅದರಿಂದಾಗಿ ಅವರಿಗೆ ಮಾನಸಿಕವಾಗಿ ಇಲ್ಲ, ಈ ದೇವತೆಗಳ ಜೊತೆಗೆ ನಾವು ಯುದ್ಧ ಮಾಡಿ ಸೋಲಿಸಿ ನಮ್ಮ ಸೇಡನ್ನು ತೀರಿಸಿಕೊಳ್ಳೋಣ ಅಂತ ತಿಳ್ಕೊಂಡಂತೇಳಿ ಆಗ ಅನೇಕ ಆಯುಧಗಳಿಂದ ಸಹಿತರಾಗಿ ದೇವತೆಗಳ ಮೇಲೆ ಆಕ್ರಮಣ ಮಾಡಿದ್ದಾರೆ. ಅವರಿಬ್ಬರ ಮಧ್ಯದಲ್ಲಿ ಘನಘೋರವಾಗಿರ್ತಕ್ಕಂಥ ಯುದ್ಧವಾಗಿದೆ. ಮೊದಲನೇ ಮಹಾಯುದ್ಧ ಇದು. ಈ ರೀತಿಯಾಗಿ ದೇವತೆಗಳಲ್ಲಿಯೂ ಕೂಡ 3 ಮಹಾಯುದ್ಧಗಳಾಗಿವೆ. ಆಗ ಅನೇಕ ವಿನಾಶವೂ ಕೂಡ ಆಗಿದೆ. ಇದು ಮೊದಲನೇ ಮಹಾಯುದ್ಧ. ಇದರ ಉಪಮ ಒಂದಕ್ಕೊಂದು ಸೇರಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಭಾಗವತ್ಕಾರ ಹೇಳ್ತಾರೆ. ಅಸುರರು ಆಕ್ರಮಣ ಮಾಡಿದ್ದಾರೆ. ಶಂಖ, ಢಕ್ಕ, ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ವಾದ್ಯಗಳು ಒಂದೇ ಸಮನೆ ಯುದ್ಧ ಭೂಮಿಯಲ್ಲಿ ಕೇಳಿ ಬರ್ತಾ, ಎರಡೂ ಕಡೆಯಿಂದಲೂ ವೀರಗಾನ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಅನೇಕ ಇವುಗಳ ಧ್ವನಿಯೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟು ಸಂಪೂರ್ಣ ಯುದ್ಧ ಭೂಮಿಯನ್ನು ಪ್ರತಿಧ್ವನಿಸ್ತಾ ಇದೆಯೇನೋ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ತಾ ಇದೆ. ಇನ್ನು ಬಂದಿರತಕ್ಕಂಥ ಅಸುರರು ದೇವತೆಗಳು ಭಾಗವತ್ಕಾರ ವರ್ಣನೆ ಮಾಡ್ತಾರೆ. ಕೆಲವರು ಆನೆ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಕುದುರೆ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಹೇಸರಗತ್ತೆ ಮೇಲೆ ಕೂತ್ಕೊಂಡು ಬಂದಿದ್ದರು, ಜೇಬ್ರಾ. ಆನಂತರ ಕೆಲವರು ಒಂಟೆ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಹುಲಿಯ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಸಿಂಹವಾಹನರು, ಇನ್ನು ಕೆಲವರು ಕರಡೆ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬಂದಿದ್ದರು, ಕೆಲವರು ಎತ್ತಿನ ಮೇಲೆ, ಕೆಲವರು ನರಿ ಮೇಲೆ, ಕೆಲವರು ದೊಡ್ಡ ಆಕೃತಿ ಇಲಿ ಮೇಲೆ ಮೂಷಕ ಅಂತ ತಿಳ್ಕೊಂಡಿದ್ದಾರೆ. ಆನಂತರ ಕೆಲವರು ನರಿಯ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಕಾಡು ಹಂದಿಯ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಮೊಲದ ಮೇಲೆ ಕೂತ್ಕೊಂಡು ಬಂದಿದ್ದರು, ಕೆಲವರು ಕೃಷ್ಣಮೃಗದ ಮೇಲೆ. ಈ ರೀತಿಯಾಗಿ ಲೀಸ್ಟ್ ದೊಡ್ಡದಿದೆ. ಎಷ್ಟು ತರಹದ ಪ್ರಾಣಿಗಳಿದ್ರು ವಾಹನ ಮಾಡಿಕೊಂಡಿದ್ದರು. ಅಂದರೆ ಆಗಿನ ಕಾಲದಲ್ಲಿ ಡೈನೋಸರಸ್ನಂತ ದೊಡ್ಡ ರೀತಿಯ ಆಕೃತಿಯ ಈ ಪ್ರಾಣಿಗಳು ಇದ್ದದರಿಂದಾಗಿ ಅವರನ್ನು ಸುಲಭವಾಗಿ ಅವರು ತಮ್ಮ ವಾಹನವನ್ನು ಮಾಡಿಕೊಳ್ತಾ ಇದ್ದರು.
ವಿಚಿತ್ರ ಅನೇಕ ತರಹದ ಬಣ್ಣ ಬಣ್ಣದ ಆಯಾ ಗುಂಪಿನ ಆ ಪತಾಕೆಗಳು ಹೆಚ್ಚು ಸ್ಪಷ್ಟವಾಗಿ ನಮಗೆ ಆ ಕಾಲದಲ್ಲಿ ಕಾಣ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಬಲಿ ಅಂತಕ್ಕಂಥವನು ಎಲ್ಲ ತರಹದ ಯುದ್ಧ ಸಾಧನಗಳಿಂದ ತುಂಬಿದ. ಆನಂತರ ವಿಶಾಲವಾಗಿರ್ತಕ್ಕಂತಹ ವೈಹಾಸ ಅಂತೇಳಿ ವೈಹಾಯಸ ಅನ್ನೋ ಹೆಸರಿನ ರಥದಲ್ಲಿ ಕುಳಿತು ಯುದ್ಧಕ್ಕೆ ಬಂದಿದ್ದಾನೆ. ಅವನ ಜೊತೆಗೆ ಅವನ ಮಂತ್ರಿಗಳಾಗಿರ್ತಕ್ಕಂಥ ನಮುಚಿ, ಶಂಬರ, ಬಾಣ, ವಿಪ್ರಚಿತ್ತಿ, ಅಯೋಮುಖ, ಪೌಲೋಮ, ನಿವಾತ ಕವಚ ಇತ್ಯಾದಿ ಎಲ್ಲ ಅಸುರರ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅನೇಕ ಸ್ಥಳದಲ್ಲಿ ಪರಸ್ಪರ ಯುದ್ಧವಾಯಿತು, ಕುಸ್ತಿ ಯುದ್ಧವಾಯಿತು, ಹೊಡೆದಾಟ ಗುದ್ದಾಟದ ಯುದ್ಧ ಆಯಿತು, ಗದಾ ಯುದ್ಧದ ಯುದ್ಧವಾಯಿತು. ಈ ರೀತಿಯಾಗಿ ಯುದ್ಧ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮ ಅನುಗ್ರಹವನ್ನು ಪಡೆದಿರತಕ್ಕಂಥ ದೇವತೆಗಳನ್ನು ದೈತ್ಯರು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಯಾವಾಗ ಏನು ಮಾಡಿದ್ರು ದೇವತೆಗಳನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತಿಕೊಂಡಂತಂದಮೇಲೆ ಆ ಕಾಲದಲ್ಲಿ ಅವರು ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಮಾಯಾಯುದ್ಧ ಅಂತಂದರೆ ಒಬ್ಬ ಕಣ್ಣಿಗೆ ಕಾಣಿಸ್ದೆ ಯುದ್ಧ ಮಾಡೋದು. ಎಲ್ಲಿಂದ ಬಾಣ ಬರ್ತಾ ಇದೆ, ಎಲ್ಲಿಂದ ಬಾಲ ಬಂದು ನಮಗೆ ಚುಸ್ತಾ ಇದೆ, ಎದುರಿಗೆ ಈ ಪಾರ್ಟಿ ಇರುತ್ತೆ ಗೊತ್ತೇ ಆಗ್ತಾ ಇರಲಿಲ್ಲ. ದೇವತೆಗಳು ಬಹಳ ತ್ರಸ್ತರಾಗಿ ಪರಮಾತ್ಮನಿಗೆ ಆ ಕಾಲದಲ್ಲಿ ಶರಣು ಹೋದಾಗ ಪರಮಾತ್ಮ ಆಗಲಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅಷ್ಟಭುಜದಿಂದ ಯುಕ್ತನಾಗಿ ಪರಮಾತ್ಮ ಅಲ್ಲಿ ಅಜಿತ ರೂಪದಿಂದ ಅಭಿವ್ಯಕ್ತನಾಗಿ ಆ ಕಾಲದಲ್ಲಿ ಶಂಖ, ಚಕ್ರ, ಗದಾಪದ್ಮ, ಅದರ ಜೊತೆಯಲ್ಲಿ ಪಾಶ, ಒನಕೆ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನು ಪರಮಾತ್ಮ ಧರಿಸ್ಕೊಂಡು ಬಂದಿದ್ದ. ಅಂತಹ ಪರಮಾತ್ಮ ಪ್ರತ್ಯಕ್ಷನಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ದೇವತೆಗಳಿಗೆ ಬಹಳ ಸಂತೋಷವಾಯಿತು. ಎಲ್ಲ ಅವನ ಪ್ರಕಾಶದಿಂದ ಅಸುರರ ಮಾಯೆ ಹೊರಟೋಗ್ಬಿಡ್ತು. ಅಸುರ ಮಾಯೆ ಹೊರಟೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಪರಮಾತ್ಮ ತಾನು ಕೈಯಲ್ಲಿರ್ತಕ್ಕಂಥ ಶೂಲವನ್ನು ತೆಗೆದುಕೊಂಡು ತನ್ನ ಎದುರಿಗೆ ಬಂದಿರತಕ್ಕಂತಹ ಕಾಲನೇಮಿ, ಸಿಂಹವಾಹನಾಗಿರ್ತಕ್ಕಂಥ ಕಾಲನೇಮಿಯನ್ನು ಮೊದಲು ಸಂಹಾರ ಮಾಡಿಬಿಟ್ಟಿದ್ದ. ಈ ಕಾಲನೇಮಿ ಮುಂದೆ ಕಂಸನಾಗಿ ಹುಟ್ಟುತ್ತಾನೆ. ಆನಂತರ ಅವನ ಅತ್ಯಂತ ಸಮೀಪದ ಮಿತ್ರರಾಗಿರ್ತಕ್ಕಂಥ ಮಾಲಿ, ಸುಮಾಲಿ ಇವರಿಬ್ಬರು ಗದಾಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ. ಆಗ ಬಲರಾಮಕೃಷ್ಣ ತಾವು ರಥದಿಂದ ಕೆಳಗಿಳಿದು ನೋಡ್ತಾ ಅವರ ಗದಾಯುದ್ಧದ ಕೌಶಲ್ಯವನ್ನು ಕೂಡ ಪರಮಾತ್ಮ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಗದಾಯುದ್ಧದ ವೈಶಿಷ್ಟ್ಯದ ಎದುರಿಗೆ ಇದು ಏನೂ ಅಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಅದರ ಕಡೆಗೆ ಸ್ವಲ್ಪ ಇಗ್ನೋರ್ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಅವನು ಕಳಿಸಿದ ಶೂಲವನ್ನು ಇವರ ಮೇಲೆ ಎಸೆದಿದ್ದ, ಪರಮಾತ್ಮನ ಮೇಲೆ ಎಸೆರ್ತಕ್ಕಂಥ ಸಂದರ್ಭದಲ್ಲಿ ಎಸೆದಾಗ ಆ ಬಂದಿರತಕ್ಕಂಥ ಶೂಲವನ್ನು ಹಿಡಿದು ಪರಮಾತ್ಮ ಅದನ್ನೇ ತಿರುಗಿ ಎಸೆದರೆ ಕಾಲನೇಮಿ ಸತ್ತು ಬೀಳ್ತಾನೆ. ಆವಾಗ ಕಾಲನೇಮಿ ಭಗವಂತನ ಮೇಲೆ ಶೂಲವನ್ನು ಎಸೆದನು. ಶೂಲವನ್ನು ಎಸೆದಿರತಕ್ಕಂಥ ಸಂದರ್ಭದಲ್ಲಿ ಅವರು ಮಾಯಾಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಮಾಯಾಯುದ್ಧ ಪರಮಾತ್ಮ ಬಂದಾಕ್ಷಣಕ್ಕೇನೆ ಎಲ್ಲ ಮಾಯ ಹೊರಟೋಗ್ಬಿಡ್ತದೆ. ಆಗ ಕಾಲನೇಮಿ ಪರಮಾತ್ಮನ ಮೇಲೆ ಶೂಲವನ್ನು ಪ್ರಯೋಗ ಮಾಡಿದಾಗ ಆ ಶೂಲವನ್ನೇ ಪರಮಾತ್ಮ ಕೈಯಿಂದ ಹಿಡಿದು ತಿರುಗಿ ಅವನ ಮೇಲೆ ಎಸೆದರೆ ಆ ಕಾಲದಲ್ಲಿ ಕಾಲನೇಮಿ ಸತ್ತೋಗ್ತಾನೆ. ಆಗ ಅವನಿಗೆ ಅತ್ಯಂತ ಮಿತ್ರರಾಗಿರ್ತಕ್ಕಂಥ ಮಾಲಿ, ಸುಮಾಲಿ ಅಂತ ತಿಳ್ಕೊಂಡಂತೇಳಿ ಗದಾಯುದ್ಧದಲ್ಲಿ ಅತ್ಯಂತ ಪ್ರವೀಣರಾಗಿರ್ತಕ್ಕಂಥ ಅಸುರರು, ಇವರು ದಾನವರು. ಅಸುರರು ಮಲ್ತಾಯಿ ಮಕ್ಕಳಷ್ಟೇ, ಇಬ್ಬರದು ಕೆಟಗರಿ ಒಂದೇ ಹಣೆ ಬರ. ಅವರು ಗದೆ ತೆಗೆದುಕೊಂಡು ಪರಮಾತ್ಮನ ಮೇಲೆ ಯಾವಾಗ ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ, ಆಗ ಪರಮಾತ್ಮ
ಚಕ್ರದಿಂದ ಅವರಿಬ್ಬರ ತಲೆಯನ್ನು ಹಾರಿಸಿ ಅವರನ್ನು ಸಂಹಾರ ಮಾಡ್ತಾನೆ. ದೇವತೆಗಳು ಕೂಡ ಪರಮಾತ್ಮ ಬಂದ ಮೇಲೆ ಉತ್ಸಾಹ ಬರ್ತದೆ. ಅತ್ಯಂತ ಉತ್ಸಾಹಿತರಾಗಿ ಯುದ್ಧ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಲಿ ಮತ್ತು ಇಂದ್ರನ ಮಧ್ಯದಲ್ಲಿ ಬಹಳ ಘನಘೋರವಾದ ಯುದ್ಧ ಪ್ರಾರಂಭವಾಗಿದೆ. ಆ ಕಾಲಕ್ಕೆ ಇಂದ್ರ ಹೇಳ್ತಾನೆ ಬಲಿಗೆ, ಏನು ಅಸುರರು ನೀವು ಹೇಡಿಗಳಂತೆ ಮಾಯಾ ಯುದ್ಧ ಮಾಡ್ತೀರಿ, ಯುದ್ಧ ಮಾಡಿದರೆ ಎದುರಾಗಿ ಯುದ್ಧ ಮಾಡಬೇಕು, ಅದನ್ನು ಬಿಟ್ಟು ಎಲ್ಲೋ ಮಾಯಮಾಗ್ತೀರಿ, ಎಲ್ಲಿಂದಲೂ ಪ್ರಾಣಪ್ರಯೋಗ ಮಾಡ್ತೀರಿ, ಕಾಣಿಸೋದಿಲ್ಲ ಇಲ್ಲ, ಇಂಥ ಯುದ್ಧ ಮಾಡಿದರೆ ಅಂತ ಹೇಳಿತನ ಅಲ್ಲೇನು ಅಂತ ತಿಳ್ಕೊಂಡು ಕೇಳ್ತಾರೆ. ಏನೇ ಇರಲಿ ಮಾಯಾ ಯುದ್ಧ ಮಾಡು, ಅಮಾಯ ಯುದ್ಧ ಮಾಡು, ಬಲಿ ನನ್ನ ಈ ವಜ್ರಾಯುಧದಿಂದ ನೀನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನೀನು ಸಾಯ್ಲಿಕ್ಕೆ ತಯಾರಾಗು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಬಲಿ ಹೇಳ್ತಾನೆ, ಇಂದ್ರ ಯುದ್ಧಕ್ಕೆ ಬಂದ ಮೇಲೆ ಒಬ್ರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ, ಒಬ್ರು ಉಳಿತಾರೆ, ಒಬ್ರು ಸಾಯ್ತಾರೆ. ಅದರ ಬಗ್ಗೆ ಯಾಕೆ ನನಗಂತೂ ಏನು ಚಿಂತೆ ಇಲ್ಲ, ಸುಮ್ಮನೆ ನೀನು ಯಾಕೆ ಇಷ್ಟು ಮಾತನಾಡ್ತಿ? ಜಯ ಮತ್ತು ಪರಾಜಯಗಳು, ಕೀರ್ತಿ ಅಪಕೀರ್ತಿ, ಇವು ಯುದ್ಧದ ಪರಿಣಾಮ ಇರತಕ್ಕಂಥದ್ದೇ. ಇದಕ್ಕೆ ಸಿದ್ಧನಾಗಿಯೇ ಬರಬೇಕು. ಅದಕ್ಕೆ ನಾನು ಸ್ವೀಕಾರ ಮಾಡ್ತೇನೆ. ನಿನ್ನ ಆಯುಧ ಎಂಥದ್ದು ಯಾಕೆ ಏನು ಬೇಕಾದ ನೋಡ್ತೇನೆ ನಾನು. ವಿವೇಕ ಇತ್ತು ಬಲಿ ಚಕ್ರವರ್ತಿಯಲ್ಲಿ. ಒಳ್ಳೆ ಜ್ಞಾನಿ, ಶುಕ್ರಾಚಾರ್ಯರ ಕೈಯಲ್ಲಿ ಶಾಸ್ತ್ರ ಎಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವನು ವಿಚಾರವಂತನಾಗಿ, ತಿಳುವಳಿಕೆ ಉಳ್ಳವನಾಗಿ, ಒಳ್ಳೆ ಗಂಭೀರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆಗ ತನ್ನ ಕೈಯಲ್ಲಿ ನಾರಾಚ ಆಯುಧವನ್ನು ತಾನು ತೆಗೆದುಕೊಂಡು ಆ ಕಾಲದಲ್ಲಿ ಅವನ ಇಂದ್ರನ ಮೇಲೆ ಪ್ರಯೋಗ ಮಾಡಿದರೆ, ಇಂದ್ರ ಆ ಕಾಲದಲ್ಲಿ ಆ ನಾರಾಚ ಆಯುಧದಿಂದ ತಪ್ಪಿಸಿಕೊಳ್ತಾನೆ. ತಪ್ಪಿಸಿಕೊಂಡು ಬಂದು ಹತ್ತಿರ ಬಂದು ವಜ್ರಾಯುಧವನ್ನು ತೆಗೆದುಕೊಂಡು ಬಲಿ ಮೇಲೆ ಹೊಡೆದರೆ ಬಲಿಯ ತಲೆ ಹೋಳಾಗಿ ಮೂರ್ಛಿತನಾಗಿ ಬಿದ್ದು ಸತ್ತೋಗ್ಬಿಡ್ತಾನೆ. ಬಲಿ ಚಕ್ರವರ್ತಿ ಈ ರೀತಿಯಾಗಿ ಮೃತನಾದದ್ದು ಅವನ ಅತ್ಯಂತ ಮಿತ್ರನಾಗಿರ್ತಕ್ಕಂಥ ಜಂಬಾಸುರ ಅಂತ ತಿಳ್ಕೊಂಡಂತ ಹೇಳಿದ್ದ. ಅವನಿಗೆ ಇದು ಸಹನೆ ಆಗಲಿಲ್ಲ. ಗದೆಯನ್ನು ತೆಗೆದುಕೊಂಡು ಬಂದು ಆ ಗದೆಯನ್ನು ಈ ರೀತಿಯಾಗಿ ಎಸೆದಿದ್ದಾನಲ್ಲ, ಆ ಗದೆ ಮೊದಲು ಇಂದ್ರನಿಗೂ ಬಡಿತು, ಆ ನಂತರ ಮತ್ತೆ ರಿಬೌಂಡಾಗಿ ಆ ಆನೆಯ ತಲೆಗೂ ಬಡಿತು. ಆನೆಯ ತಲೆಗೆ ಬಡಿದಾಕ್ಷಣಕ್ಕೇನೆ ಆನೆ ಆ ಪ್ರಹಾರದಿಂದ ಐರಾವತ ತತ್ತರಿಸಿ ಹೋಗಿ ಕೆಳಗೆ ಕೂತ್ಕೊಂಡ್ಬಿಡ್ತು. ಕೆಳಗೆ ಕೂತ್ಕೊಂಡ ಮೇಲೆ ಯುದ್ಧ ಏನು ಮಾಡಬೇಕು? ಅಷ್ಟರಲ್ಲಿ ಇಂದ್ರನ ಸಾರಥಿಯಾಗಿರ್ತಕ್ಕಂಥ ಮಾತಲಿ ಮಹಾಪರಾಕ್ರಮಿ, ಅನೇಕ ಸಲ ಇಂದ್ರನ ಆಜ್ಞೆಯಿಂದ ಪರಮಾತ್ಮನ ಸೇವೆಯನ್ನು ಕೂಡ ಮಾಡಿದ್ದಾನೆ. ಅವನು 1000 ಕುದುರೆ ಇರತಕ್ಕಂಥ ಶತಘ್ನಿ ಅಂತ ತಿಳ್ಕೊಂಡಿರ್ತಕ್ಕಂಥ ರಥವನ್ನು ತೆಗೆದುಕೊಂಡು ಬಂದಿದ್ದಾನೆ. ಶತಘ್ನಿ ಅಂತ ರಥವನ್ನು ತೆಗೆದುಕೊಂಡು ಬಂದು ಆ ಕಾಲದಲ್ಲಿ ಅದರಲ್ಲಿ ಇಂದ್ರ ಆನೆಯನ್ನು ಬಿಟ್ಟು ಅದರಲ್ಲಿ ಏರ್ ಕೂತ್ಕೊಳ್ತಾನೆ. ಐರಾವತ ಹೊರಟೋಗ್ಬಿಡ್ತಾನೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಶತಘ್ನಿಯ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ ಅದರ ಸುತ್ತಲೂ ಆಟೋಮೆಟಿಕ್ ಬಾಣಗಳಿದ್ದು, ಆಟೋಮೆಟಿಕ್ ಮಷಿನ್ ಗನ್. 1000 ಕುದುರೆ ಹತ್ತಿದರೆ ಎಷ್ಟು ವೇಗವಾಗಿ ಓಡಬೇಕು ಅಷ್ಟು ದೊಡ್ಡದಿತ್ತು. ಎಲ್ಲ ಥರದ ಆಯುಧಗಳು ರಥದ ಎಲ್ಲ ಕಡೆಯಲ್ಲಿಯೂ. ಅವನು ಒಂದು ಸಲ ಬಾಣ ಬಿಟ್ಟರೆ ಅದರ ಸೆನ್ಸರ್ದಿಂದ ಉಳಿದೆಲ್ಲ ಕಡೆ ಮೇಲೆ ಹತ್ತಿರ್ತಕ್ಕಂಥ ಬಾಣಗಳು ಒಂದೊಂದರಿಂದ 100 ಬಾಣ ಬಿಟ್ಟು 100 ಜನರನ್ನು ಸಂಹಾರ ಮಾಡ್ತಾಯಿತ್ತು. ಇಂತಹ ಒಂದು ಅದ್ಭುತವಾದ ಅನೇಕ AK-47 46 48 ಏನು 47 ಪ್ರಸಿದ್ಧಿ ಇದೆ ಅಷ್ಟೇ. ಆ ರೀತಿಯಾಗಿ ಅದಕ್ಕೆ ಶತಘ್ನಿ ಅಂತ ಆ ರಥಕ್ಕೆ ಹೆಸರು. ಆ ರೀತಿಯಾಗಿರ್ತಕ್ಕಂಥ ಆಟೋಮೆಟಿಕ್ ಇರ್ತಕ್ಕಂಥ ರೀತಿಯಲ್ಲಿ ಬಾಣಗಳನ್ನು ಬಿಡ್ತಕ್ಕಂಥ ರಥದಲ್ಲಿ ಕುಳಿತುಕೊಂಡು ಬಂದಿದ್ದಾನೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ
ಆವಾಗ ಜಂಬಾಸುರನಿಗೂ ಆನಂತರ ಇಂದ್ರನಿಗೂ ಘನಘೋರವಾದಂಥ ಯುದ್ಧವಾಗಿದೆ. ಆ ಕಾಲದಲ್ಲಿ ಆವಾಗ ಇಂದ್ರ ವಜ್ರಾಯುಧವನ್ನು ತೆಗೆದುಕೊಂಡು ಆ ಜಂಬಾಸುರನನ್ನು ಮೇಲೆ ಹೊಡೆದರೆ ಅವನು ಕುತ್ತಿ ಕತ್ತರಿಸಿ ಹೋಗಿ ಜಂಬಾಸುರ ಮೃತನಾಗಿದ್ದ. ಬಲಿಗೆ ಅತ್ಯಂತ ಬೇಕಾದ ಮಹಾ ಶಕ್ತಿಯುತರಾಗಿರ್ತಕ್ಕಂಥ 3 ಜನ ಮಿತ್ರರಿದ್ದರು. ಆ 3 ಜನ ಮಿತ್ರರು ಯಾರು ಅಂತ ತಿಳ್ಕೊಂಡಂತಂದರೆ ನಮುಚಿ, ಬಲ ಮತ್ತು ಪಾಕ. ಈ ರೀತಿಯಾಗಿ 3 ಮಹಾಪರಾಕ್ರಮಿಗಳು. ಆದರೆ ಜಂಬಾಸುರ ಇದ್ದಾನೆ, ಬಲಿ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಅವ್ರು ಯಾವುದೋ ಕೆಲಸಕ್ಕೆ ಬೇರೆ ಕಡೆ ಹೋಗಿದ್ದರು. ನಾರದರು ಅಲ್ಲಿ ಹೋಗಿ ಹೇಳ್ತಾರೆ, ಏನಿಲ್ಲ ಆರಾಮ ಮಾಡ್ತಾ ಇದ್ದೀರಿ, ಅಲ್ಲಿ ಇಂದ್ರನಿಂದ ಜಂಬಾಸುರನು ಮೃತನಾದ, ಬಲಿನೂ ಹೋದ. ತಿಳಿದ ಕ್ಷಣಕ್ಕೆ ಬಹಳ ಸಿಟ್ಟು ಬಂತವರಿಗೆ. ನಾರದರು ಯಾಕೆ ಕಿತಾಪತಿ ಮಾಡಿದ್ರು? ನಾರದರು ಪರಮಾತ್ಮನ ಸೇವೆಯನ್ನು ಇದು ಮಾಡಿದ್ರು. ಅಂದರೆ ಇಂದ್ರ ಎಲ್ಲ ಅಸುರರನ್ನು ಸಂಹಾರ ಮಾಡಲಿ, ಬಂದಿರತಕ್ಕಂಥವ್ರನ್ನು ಸಂಹಾರ ಮಾಡಲಿ, ಆ ಇಂದ್ರನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಜಯ ಯಾತ್ರೆ ಹೆಚ್ಚು ಸರಿಯಾಗಿ ಬೇಗನೆ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ಹೋಗಿ ಸೂಚನೆ ಮಾಡ್ತಾರೆ, ಹೋಗಿದ್ದಾರೆ ನೋಡಿ ಅಂತ ತಿಳ್ಕೊಂಡು ಅಂತೇಳಿ. ಆಗ 3 ಜನ ಬರ್ತಾರೆ. ಬಲಾಸುರ ಅಂತ ತಿಳ್ಕೊಂಡಂತೇಳಿ ಬಂದಿರತಕ್ಕಂಥವನೇ ಅವನು ಒಂದು ಸಲಕ್ಕೆ 1000 ಬಾಣ ಬಿಡ್ತಿದ್ದಂತೆ. ಇದು ಶತಗ್ನಿ 100 ಬಾಣ ಬಿಟ್ಟರೆ ಇಂದ್ರನ ಮೇಲಿರ್ತಕ್ಕಂಥ ಧನುಷ್ಯ ಅದು 1000 ಬಾಣವನ್ನು ಬಿಡ್ತಾ ಇದ್ದ. ಆ 1000 ಬಾಣದಿಂದ 1000 ಕುದುರೆ ಮೇಲೆ ಒಂದೊಂದು ಬಾಣವನ್ನು ಬಿಟ್ಬಿಟ್ಟಿದ್ದಾನೆ. ಮೊದಲು ಅವುಗಳ ಶಕ್ತಿ ಕುಂದಿಲಿ ಅಂತ ತಿಳ್ಕೊಂಡಂತೇಳಿ. ಪಾಕಾಸುರ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ 200 ಬಾಣಗಳಿಂದ ಮಾತಲೆಯ ಮೇಲೆ ಆಕ್ರಮಣ ಮಾಡಿದ್ದಾನೆ. ಇದೇ ಅಸುರರು ಮಾಡುವ ತಪ್ಪು ಯುದ್ಧ. ಆಗಿನ ಕಾಲದ ಯುದ್ಧದಲ್ಲಿ ಒಂದು ನಿಯಮ ಇತ್ತು, ವಾಹನಕ್ಕೆ ಮತ್ತು ಸಾರಥಿಗೆ ಏನು ಮಾಡಬೇಕು ಹೋಗಬಾರ್ದು. ಯುದ್ಧ ಅವನ ಜೊತೆಗೆ ಅಷ್ಟೇ ಯುದ್ಧ ಮಾಡಬೇಕು. ಇವರು ಮಾಡಿದಾಗ ಅದನಂತರ ಎದುರು ಪಾರ್ಟಿಯವರು ಕೂಡ ಮಾಡಲೇಬೇಕಾಗ್ತದೆ. ಆ ನಂತರ ನಮುಚಿ ಅಂತಕ್ಕಂಥವನು ಒಳ್ಳೆ ಮಹಾಪರಾಕ್ರಮಿ. 15 ಬಾಣಗಳನ್ನು, ಒಂದೊಂದು ಬಾಣ ಬಂಗಾರದಿಂದ ತಯಾರು ಮಾಡಿದ್ದು, ಎಷ್ಟು ವಜನ ಇರಬೇಕು ಕಲ್ಪನೆ ಮಾಡಿಕೊಳ್ಳಿ. ಆ 15 ಬಾಣಗಳನ್ನು ಇಂದ್ರನ ಮೇಲೆ ಆಕ್ರಮಣ ಮಾಡಿದ್ದ, ಎಸೆದಿದ್ದಾನೆ. ನಾನು ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೇನೆ. ಯುದ್ಧದ ವರ್ಣನೆ ಇನ್ನೂ ಭಾಳ ಡಿಟೇಲ್ ಆಗಿ ಬಂದಿದೆ ಭಾಗವತದಲ್ಲಿ. ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಇಂದ್ರ ಸ್ವಲ್ಪ ಹೊತ್ತು ಕಿಂಕರ್ತವ್ಯ ಮೂಢನಾಗಿದ್ದಾನೆ. ಅಷ್ಟರಲ್ಲಿ ಇವರ ಸೇವಕರಾಗಿರ್ತಕ್ಕ ಅಸುರರೆಲ್ಲರೂ ಇಷ್ಟು ಬಾಣ ಬಿಟ್ಟಿದ್ದಾರೆ. ಬಾಣದ ಒಂದು ಸಮುದ್ರದ ಮಧ್ಯದಲ್ಲಿ ಇಂದ್ರ ಮುಳುಗಿ ಹೋದಂತೆ ಆಗಿಬಿಟ್ಟಿದೆ. ಇಂದ್ರ ಕಾಣಿಸ್ಲಿಕ್ಕೆ ಆಗದೇ ಇದ್ದಾಗ ಎಲ್ಲ ದೇವತೆಗಳು ಭಯಭೀತರಾಗಿದ್ದಾರೆ. ಅಷ್ಟರಲ್ಲಿ ಇಂದ್ರ ಚೇತರಿಸಿಕೊಂಡು ತನ್ನ ವಜ್ರಾಯುಧದಿಂದ ಆ ಎಲ್ಲ ಬಾಣಗಳನ್ನು ದೂರೀಕರಿಸಿ ಮತ್ತೆಲ್ಲರಿಗೂ ಕಾಣುವಂತೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವನು ತನ್ನ ವಜ್ರಾಯುಧದಿಂದ ಬಲ ಮತ್ತು ಪಾಕ ಇವರೊಬ್ಬರನ್ನು ಸಂಹಾರ ಮಾಡ್ತಾನೆ. ಅದಕ್ಕೋಸ್ಕರವೇ ಇಂದ್ರನಿಗೆ ಪಾಕಶಾಸನ ಅಂತ ತಿಳ್ಕೊಂಡಂತೇಳಿ ಹೆಸರು. ಪಾಕ ಅಂತಕ್ಕಂಥ ಮಹಾಬಲಿಷ್ಠನನ್ನು ಅವನು ಸಂಹಾರ ಮಾಡಿದ್ನಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ನಮುಚಿ ತನ್ನ ತ್ರಿಶೂಲವನ್ನು ತೆಗೆದುಕೊಂಡು ಇಂದ್ರನ ಮೇಲೆ ಆಕ್ರಮಣ ಮಾಡಿದಾಗ ಆ ಕಾಲ ಇಂದ್ರ ತೆಗೆದುಕೊಂಡು ತನ್ನ ವಜ್ರಾಯುಧ ತೆಗೆದುಕೊಂಡು ಹೊಡಿತಾನೆ. ತಲೆ ಕತ್ತರಿಸಿ ಹೋಯಿತು ಅಂತ ಜನರು ವಿಚಾರ ಮಾಡ್ತಾಯಿದ್ರು. ಅಷ್ಟರಲ್ಲಿ ಆ ವಜ್ರಾಯುಧ ಬಡಿದರೆ ತಲೆ ಹೋಗೋದು ದೂರ ಉಳಿತು, ಅವನ ಚರ್ಮಕ್ಕೂ ಏನೂ ಆಗಲಿಲ್ಲ. ನಮುಚಿಗೆ ವಜ್ರಾಯುಧ ಕೆಳಗೆ ಬಿದ್ದುಬಿಡ್ತು. ವಜ್ರಾಯುಧ ಬಿದ್ದಾಕ್ಷಣಕ್ಕೇನೆ ಯಾವ ವಜ್ರಾಯುಧದಿಂದ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದ್ನೋ ಅದರಲ್ಲೂ ಕೂಡ ದಧೀಚ ಋಷಿಗಳ ವಿಶೇಷವಾದ ತಪಶಕ್ತಿ ಇತ್ತು. ಆದರೆ ಅದು ಇವನ್ ನಮುಚಿಯನ್ನು ಗಾಯ ಮಾಡಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಇಂದ್ರ ಅಂಜಿದ್ದಾನೆ, ಏನು ಮಾಡಬೇಕು, ಆ ವಜ್ರಾಯುಧ ತೆಗೆದುಕೊಳ್ಳುವಂತಿಲ್ಲ. ಅದಕ್ಕಿಂತಲೂ ಹೆಚ್ಚು ಮಹಾಪರಾಕ್ರಮ ಶ್ರೇಷ್ಠವಾದ ಆಯುಧ ಅವನ ಹತ್ರ ಇರಲಿಲ್ಲ. ಇದ್ದರೂ ಕೂಡ ವಜ್ರಾಯುಧದಿಂದಲೇ ಏನೂ ಆಗದೇ ಇರತಕ್ಕಂಥ ವ್ಯಕ್ತಿಗೆ ಉಳಿದ ಆಯುಧಗಳಿಂದ ಏನಾಗ್ತದೆ. ಇಂತಹ ಸಂದರ್ಭದಲ್ಲಿ ಆವಾಗ ಬ್ರಹ್ಮದೇವರು ಆಕಾಶವಾಣಿಯಿಂದ ಹೇಳ್ತಾರೆ, ನೋಡು
ನನ್ನ ವರ ಇದೆ. ಇವನು ಒಣ ಇಲ್ಲದ ಹಸಿ ಇಲ್ಲದ ಆಯುಧದಿಂದ ಅವನು ಮೃತನಾಗ್ತಾನೆ. ವರ ನಾನು ಕೇಳಿದ್ದು ನಾನು ಕೊಟ್ಟಿದ್ದೇನೆ. ಆಯುಧ ಒಣಗಿದ್ದು ಇರಬಾರ್ದು, ಹಸಿನೂ ಇರಬಾರ್ದು. ಯಾವುದಾದ್ರೂ ಒಂದು ವಸ್ತು ಒಣನೂ ಇರ್ತದೆ ಅಥವಾ ಒಣರೇ ಇರ್ತದೆ, ಹಸಿರೇ ಇರ್ತದೆ. ಒಣ ಹಸಿ ಎರಡು ಇರಲಿಕ್ಕೆ, ಎರಡು ಪರಸ್ಪರ ವಿರುದ್ಧ ಗುಣಗಳು. ಇಂತಹ ಸಂದರ್ಭದಲ್ಲಿ ಇಂದ್ರ ವಿಚಾರ ಮಾಡ್ತಾನೆ. ಇಂದ್ರ ವಿಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನಂತಾನೆ, ನೀರಿನ ಮೇಲಿನ ಬುರುಗು ಏನು ಬರ್ತದೆ ಅಥವಾ ಸಮುದ್ರದ ಮೇಲಿನ ಬುರುಗು ಏನು ಬರ್ತದೆ, ಫೇನ, ಅದನ್ನು ತೆಗೆದುಕೊಂಡ್ರೆ ಅಲ್ಲೇನು ಸ್ವಲ್ಪನೇ ಅನ್ನಿಸ್ತದೆ, ಆದರೆ ಪೂರ್ತಿ ಹಸಿ ಇರೋದಿಲ್ಲ, ಆದರೆ ಪೂರ್ತಿ ಒಣಗೂ ಇರೋದಿಲ್ಲ. ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದೆ. ಹೀಗಾಗಿ ಈ ಕಡೆಗೆ ಒಣಗಿದ್ದೂ ಆಗದ, ಪೂರ್ತಿ ಹಸಿಯೂ ಆಗದೆ ಇರತಕ್ಕಂಥ ಆ ಫೇನವನ್ನು ತೆಗೆದುಕೊಂಡು ಅದರಲ್ಲಿ ವಜ್ರಾಯುಧವನ್ನು ಅನುಸಂಧಾನ ಮಾಡಿ ಆ ಕಾಲಕ್ಕೆ ಆ ನಮುಚಿಯ ಮೀನಿಗೆ ಮೇಲೆ ಅದನ್ನು ಎಸೆದಿರತಕ್ಕಂಥ ಸಂದರ್ಭದಲ್ಲಿ ಅಪಾಂ ಫೇನೇನ ನಮುಚೇ ಶಿರ ಇಂದ್ರೋಜಹಾರ. ಅದರಿಂದ ಆ ಕಾಲದಲ್ಲಿ ನಮುಚಿ ಅದರಿಂದ ಮೃತನಾಗಿದ್ದಾನೆ. ಮೃತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಲಿ ಹೋದ. ಬಲಿ ಹತ್ತಿರ ಇರತಕ್ಕಂಥವನ್ನೆಲ್ಲ ಪರಾಕ್ರಮಿಗಳಲ್ಲೂ ಹೋಗಿಬಿಟ್ರು. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆವಾಗ ದೇವತೆಗಳಿಗೆ ಅವಕಾಶಕ್ಕೆ ಉಳಿದ ದೈತ್ಯರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ, ಯುದ್ಧ ಗೆದ್ದ ಮೇಲೆ ಉಳಿದವರನ್ನು ಕೊಲ್ಲುವುದು ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಹೋಗಿ ನಾರದರವ್ರು ಹೇಳಿ ಯುದ್ಧ ನಿಲ್ಲಿಸಬೇಡಿ ಅಂತ ತಿಳ್ಕೊಂಡಂತ. ಯಾಕೆ ಅವರು ಓಡಿ ಹೋಗ್ತಕ್ಕಂಥವ್ರನ್ನ ಕೊಲ್ಲೋದ್ರಲ್ಲಿ ಏನು ದೊಡ್ಡಸ್ತಕ್ಕೆ ಇದೆ? ಅಥವಾ ರಾಜ ಸೇನಾಪತಿಗೆ ಇಲ್ಲದೆ ಇರತಕ್ಕಂಥವರಲ್ಲಿ ಈ ರೀತಿಯಾಗಿ ಅಸುರನ ಸೈನ್ಯವಂತೂ ಪೂರ್ತಿ ಸೋತೋಗಿದೆ. ಆದ್ದರಿಂದ ಅನವಶ್ಯಕ ರಕ್ತಪಾತ ಸರಿಯಾಗಿರ್ತಕ್ಕಂಥದ್ದಲ್ಲ. ಈಗಂತೂ ನೀವು ಅಮೃತ ಕುಡಿದು ಅಮರರಾಗಿದ್ದೀರಿ. ಆದ್ದರಿಂದ ನಿಮಗೇನಂಥದ್ದು ಮಹಾ ದೊಡ್ಡಸ್ತಕ್ಕೆ ಅಂಥದ್ದೇನು ಭಯ ಇಲ್ಲ ಅಂತ ಹೇಳ್ಕೊಂಡಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾರದರು ಬಂದು ಬ್ರಹ್ಮದೇವರ ಸುದ್ದಿಯನ್ನು ತಿಳಿದಾಕ್ಷಣಕ್ಕೇನೆ ಆವಾಗ ಇಂದ್ರ ಯುದ್ಧವನ್ನು ನಿಲ್ಲಿಸಿದ್ದಾನೆ. ದೇವತೆಗಳು ಶಾಂತರಾಗಿದ್ದಾರೆ. ನಾರದರು ಉಳಿದ ಏನು ಅಸುರರು ಉಳಿದಿದ್ದರು ನೋಡಿ, ಆ ಬಲಿಚಕ್ರವರ್ತಿಯ ಶರೀರವನ್ನು ತೆಗೆದುಕೊಂಡು ನಿಮ್ಮ ಗುರುಗಳಂತ ಶುಕ್ರಾಚಾರ್ಯ ಹತ್ರ ಹೋಗ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸ್ತಾರೆ. ಅಸ್ತಗಿರಿಯಲ್ಲಿ ವಾಸ ಮಾಡಿದ ಶುಕ್ರಾಚಾರ್ಯರ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಂತ ತಿಳ್ಕೊಂಡು ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂಥ ಒಂದು ರಥದಲ್ಲಿ ಅವನ ಶರೀರವನ್ನು ಹಾಕಿಕೊಂಡು ಶುಕ್ರಾಚಾರ್ಯ ಹತ್ರ ಬಂದಿದ್ದಾರೆ. ಆಗ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ವಿದ್ಯೆಯಿಂದ ಬಲಿಚಕ್ರವರ್ತಿಯನ್ನು ಪುನಃ ಜೀವಿತಗೊಳಿಸಿದ್ದಾರೆ. ಯಾಕೆ ಆರಂಭದಲ್ಲಿ ನಿಮಗೆ ಕೇಳ್ತಕ್ಕಂಥವರಿಗೆ ಬಲಿ ಹೇಗೆ ಸತ್ತೋದ್ರೆ ಮುಂದೆ ಹೇಗೆ ಅಂತ ಕಲ್ಪನೆ ಬಂದಿರಬೇಕು. ಶುಕ್ರಾಚಾರ್ಯರು ಅವನನ್ನು ಪುನರುಜ್ಜೀವಿತನನ್ನು ಮಾಡ್ತಾರೆ. ಈ ಕಡೆಗೆ ಇಂದ್ರನೂ ಗೆದ್ದ, ಆ ಕಡೆಯಲ್ಲಿ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬಲಿಚಕ್ರವರ್ತಿಯನ್ನು ಪುನಃ ಜೀವಿತನನ್ನಾಗಿ ಮಾಡಿ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದದಿಂದ ಮತ್ತೆ ಪುನಃ ಅವನು ಪರಾಕ್ರಮಿಯಾಗುವಂತೆ ಮಾಡಿದ್ದಾರೆ. ಬಲಿಶ್ಚ ಉಶನಸಾ ಸ್ಪೃಷ್ಟ ಪ್ರತ್ಯಾಪನ್ನೇಂದ್ರಿಯ ಸ್ಮೃತಿ ಪರಾಜಿತೋಪಿ ನಾಖಿದ್ಯತ್ ಲೋಕ ತತ್ವ ವಿವೇಕ್ಷಣ. ಇನ್ನು ಬಲಿಚಕ್ರವರ್ತಿ ಜೀವಿತನಾಗಿ ಎದ್ದು ಕೂತ್ಕೊಂಡಿದ್ದಾನೆ. ಮನಸ್ಸಿಗೇನು ಬಹಳ ತ್ರಾಸು ಮಾಡಿಕೊಳ್ಳಿಲ್ಲ. ಯಾಕೆ? ಯುದ್ಧದಲ್ಲಿ ಜಯ ಪರಾಜಯ ಇರೋದು ಸ್ವಾಭಾವಿಕ. ಅದರಿಂದ ತಲೆ ಕೆಡಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಹಿಡಿಯಲ್ಲ. ಅದಕ್ಕೆ ಲೋಕ ತತ್ವ ವಿಚಕ್ಷಣ ಅಂತನ್ನುವ ವಿಶೇಷಣವನ್ನು ಆ ಬಲಿಗೆ ಕೊಡ್ತಾ ಇದ್ದಾರೆ. ವ್ಯವಹಾರದ ಜ್ಞಾನದಲ್ಲಿ ಬಹಳ ಅದ್ಭುತವಾದ ಜ್ಞಾನ ಇರತಕ್ಕಂಥ ವ್ಯಕ್ತಿ ಬಲಿಚಕ್ರವರ್ತಿ. ಸಮಯ ಬಂದಾಗ ನಾನು ಅವನನ್ನು ನೋಡೋಣ ಅಂತ ತಿಳ್ಕೊಂಡಂತೇಳಿ. ಮತ್ತು ಇದು ಪರಮಾತ್ಮನ ಇಚ್ಛೆ. ಭಗವಂತನ ಇಚ್ಛೆಗೆ ನನ್ನ ಸೋಲಿದೆ, ಅದೇ ರೀತಿಯಾಗಿ ಸೋತಿದ್ದೇನೆ. ಭಗವಂತನ ಇಚ್ಛೆ ಇತ್ತು, ಪುನಃ ನಾನು ಜೀವಿತನಾಗಿದ್ದೇನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪ್ರಹ್ಲಾದನ DNA ಅವನ ಶರೀರದಲ್ಲಿ, ಬಲಿಯ ಚಕ್ರವರ್ತಿಯ ಶರೀರದಲ್ಲಿ ಇತ್ತು. ಹೀಗಾಗಿ ಪರಮಾತ್ಮನ ಇಚ್ಛೆ ಅನ್ನೋದು ಗೊತ್ತಿತ್ತು,
ಗೊತ್ತಿದ್ದ ಆ ಇಚ್ಛೆ ಅನುಸಾರವಾಗಿ ಬಂದಿರತಕ್ಕಂಥದ್ದನ್ನು ಬಂದ ಪರಿಸ್ಥಿತಿಯನ್ನು ಅವನು ಸಹನ ಮಾಡಿಕೊಂಡು ಮತ್ತೆ ಹೊಸ ಉತ್ಸಾಹದಿಂದ ಉಳಿದಕ್ಕೆ ಮುಂದಿನ ಕೆಲವನ್ನು ಮಾಡ್ತಾಯಿದ್ದ. ಇದೇ ಪರಮಾತ್ಮನ ಒಂದು ಮಾತು, ನಮೇ ಭಕ್ತ ಪ್ರಣಶ್ಯತಿ ಅಂತ ತಿಳ್ಕೊಂಡಂತೇಳಿ. ಬಲಿಚಕ್ರವರ್ತಿ ತಪ್ಪು ಕೆಲಸ ಮಾಡಿದ್ದ, ಆದರೆ ಭಕ್ತ ಬೇರೆ ಇದ್ದ. ಇಂಥವರನ್ನು ಪರಮಾತ್ಮನಿಗೆ ದೊಡ್ಡ ಪ್ರಾಬ್ಲಮ್, ಕೊಲ್ಲೂಬಾರ್ದು ಗೆಲ್ಲಿಸಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಪರಮಾತ್ಮ ಆ ಬಲಿಚಕ್ರವರ್ತಿಯನ್ನು ಉಳಿಸಿದ್ದಾನೆ. ಈ ಕಡೆಯಲ್ಲಿ ರುದ್ರದೇವರು ಏನು ವಿಷ ಹನಿಯನ್ನು ತೆಗೆದುಕೊಂಡಿದ್ದರಿಂದಾಗಿ ಅದರ ದಾಹ, ಕಂಠ ಮೂರ್ಛಿತರಾಗಿ ಬಿದ್ದುಬಿಟ್ರು. ಮತ್ತು ಪರಮಾತ್ಮನ ದೃಷ್ಟಿಯಿಂದ ಪುನಃ ಎದ್ದು ಎಚ್ಚರಗೊಂಡರು. ಆದರೆ ಭೀಕರ ತಲೆಶೂಲಿ ಪ್ರಾರಂಭವಾಯಿತು. ಭೀಕರ ತಲೆಶೂಲಿ ಪ್ರಾರಂಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಗಂಗಾದೇವಿಗೆ ಹೇಳ್ತಾನೆ, ಹೋಗಿ ರುದ್ರದೇವರ ತಲೆ ಮೇಲೆ ಕೂತ್ಕೋ, ಶಾಂತಿ ಆಗಲಿ ಅಂತ ತಿಳ್ಕೊಂಡಂತೇಳಿ. ಗಂಗೆ ಬಂದು ಕೂತ್ಕೊಂಡಿದ್ದಾಳೆ, ತಂಪು ನೀರು ನದಿಯ ತಲೆ ಮೇಲೆ. ಆದರೂ ಪೂರ್ತಿ ತಲೆಶೂಲಿ ಹೋಗಲಿಲ್ಲ. ಮೈಗ್ರೇನಿಂದ ಬಂದಿತ್ತು, ಯಾರಿಗೂ ಗೊತ್ತೊಂದು ತಮಾಷೆಗೆ ಹೇಳ್ತಾ ಇದ್ದಾನೆ ಅಂತ. ಆ ರೀತಿ ಆಗಿದ್ದರೂ ಕೂಡ ಆ ತಲೆಶೂಲಿ ಹೋಗಲಿಲ್ಲ. ಆಗ ಪರಮಾತ್ಮ ಮತ್ತೆ ಚಂದ್ರನನ್ನು ಕಳಿಸಿಕೊಟ್ಟಿದ್ದಾನೆ. ಅದು ಕೂಡ ಚತುರ್ಥಿ ಚಂದ್ರನನ್ನು ಕಳಿಸಿದ್ದಾನೆ. ಅವನು ಬಂದು ತನ್ನ ತಂಪಾದ ಕಿರಣ ಕೊಟ್ಟರು. ಸ್ವಲ್ಪ ಏನೋ ಸಮಾಧಾನ ಆಯಿತು. ಕೊನೆಗೆ ಶೇಷದೇವರಿಗೆ ಹೇಳಿ, ಶೇಷದೇವರು ತಮ್ಮ ಅನೇಕ ಸೇವಕರನ್ನು ಕಳಿಸಿದ್ದಾರೆ, ಹೋಗಿ ಮೈ ಸತ್ತುಕೊಳ್ಳಿ ಅಂತ ತಿಳ್ಕೊಂಡಂತೇಳಿ. ಎಂದಾದರೂ ಹಾವನ್ನು ಮುಟ್ಟಿದ್ದೀರಾ? ಹಾವಿನ ಶರೀರ ಬರ್ಫದಟ್ಟು ತಣ್ಣಗಿರ್ತದೆ. ಹಾವಿನ ಶರೀರ. ಇವರೇನು ಆಟ ಆಡಿಸೋರು ಹಲ್ಗಿಲ್ ತೆಗೆದು ಬಿಸಿ ಅದು ಮಾಡಿ ಶಕ್ತಿ ಕಳೆದು ಹೋಗಿಬಿಟ್ಟಿರ್ತಾರೆ. ಸ್ವಾಭಾವಿಕ ಆದರೆ ಶರೀರ ಭಾಳ ತಣ್ಣಗಿರ್ತದೆ. ಅದನ್ನು ರುದ್ರದೇವರು ಕೊರಳಿಗೆ ಒಂದು, ಕೈಗೆ ಒಂದು, ಕಾಲಿಗೆ ಒಂದು, ದಾಹ ಕಡಿಮೆ ಆಗಲಿ ಅಂತ ತಿಳ್ಕೊಂಡಂತೇಳಿ. ಕೊನೆಗೆ ರುದ್ರದೇವರು ತಮ್ಮ ಎಲ್ಲ ಭಕ್ತರಿಗೆ ಹೇಳಿದರು, ಯಾವಾಗಲೂ ನನ್ನ ತಲೆ ಮೇಲೆ ನೀರು ಬೀಳಬೇಕು, ಆ ರೀತಿಯಾಗಿ ನನ್ನ ಸೇವೆ ಮಾಡಿ ಅಂತ ತಿಳ್ಕೊಂಡಂತೇಳಿ. ಜಲಧಾರ ಪ್ರಿಯ ಶಿವ ಅದರಿಂದ ಸೂಚನೆ ಮಾಡ್ತಾ ಇದ್ದಾರೆ. ತಲೆಶೂಲಿ ಮನುಷ್ಯನಿಗೆ ಅದೊಂದು ಭಾಳ ದೊಡ್ಡ ತಲೆಶೂಲಿನೇ. ತಲೆ ನೋಯಿಸ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ತಿಳ್ಕೊಂಡಂತಂದರೆ ಯಾವ ಕಾರ್ಯವೂ ತಲೆ ನೋಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ಅರ್ಥ ಬ್ರೈನ್ನಲ್ಲಿ ಹಲ್ಚಲ್ ಚಾಲೂ ಆಗಿದೆ ಅಂತ ಅರ್ಥ. ಏನೋ ಮುಂದೆ ಬರೋ ರೋಗದ ಸೂಚನೆ ಅದು. ಇಲ್ಲಿ ರುದ್ರದೇವರಿಗೆ ರೋಗ ಇಲ್ಲ, ಏನಿಲ್ಲ. ಪರಮಾತ್ಮ ಅನುಗ್ರಹದಿಂದ ಜಗತ್ತಿನಲ್ಲಿ ಹೀಗಿದೆ ಅಂತ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಪರಮಾತ್ಮ ಕೊಟ್ಟಿದ್ದನ್ನು ಮಾಡಿ ವಿಶ್ರಾಂತಿಯಲ್ಲಿದ್ದರು. ಮೋಹಿನಿ ಅವತಾರ ತೆಗೆದುಕೊಂಡು ಅಮೃತ ಮಾಡುವ ಕಾಲದಲ್ಲಿ ಆ ಸ್ಥಳದಲ್ಲಿ ಇರಲಿಲ್ಲ ರುದ್ರದೇವರು. ಬೇರೆ ಕಡೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದರು. ಎಲ್ಲ ಕಾರ್ಯ ಆದಮೇಲೆ ಅವ್ರಿಗೆ ಸುದ್ದಿ ಮುಟ್ತು, ಅಮೃತ ಸಿಕ್ತು ದೇವತೆಗಳಿಗೆ. ಆ ನಂತರ ಪರಮಾತ್ಮ ಮೋಹಿನಿ ರೂಪವನ್ನು ತೆಗೆದುಕೊಂಡು ಅವ್ರು ಮೋಸ ಮಾಡಿದ ಅಂತ ತಿಳ್ಕೊಂಡಂತೇಳಿ ಬಂದ ದೇವತೆಗಳು ವರ್ಣನೆ ಮಾಡಿದರು. ಮೋಹಿನಿ ಹಾಗಿದ್ದಾಳೆ, ಹೀಗಿದ್ದಾಳೆ, ನೋಡಬೇಕಾಗಿತ್ತು. ಆ ರೂಪ ನೋಡಿ ನಾವು ಕೂಡ ಮೋಹಿತರಾಗಿದ್ದೆವು. ಪರಮಾತ್ಮ ಇಂಥ ಹೆಣ್ಣಿನ ರೂಪ ತೆಗೆದುಕೊಳ್ತಾನೆ ಅಂತ ತಿಳ್ಕೊಂಡಂತಂದು ಹೇಗೆ ಗೊತ್ತಿದೆ? ಯಾರಿಗೆ ಗೊತ್ತಾಗಬೇಕು? ಆವಾಗ ರುದ್ರದೇವರು ವಿಚಾರ ಮಾಡಿದರು, ನಾನು ಹೋಗಿ ಇನ್ನೊಮ್ಮೆ ಈ ರೂಪ ತೆಗೆದುಕೊಂಡು ನಂಗೆ ಯಾಕೆ ತೋರಿಸು ಅಂತ ಯಾಕನ್ಬಾರ್ದು? ಎಷ್ಟಾದರೂ ಅಜ್ಜ ಸಲುಗೆ ಇದೆ ಅಂತ ತಿಳ್ಕೊಂಡಂಥೇಳಿ ಆ ಮೋಹಿನಿ ರೂಪ ಮತ್ತೊಮ್ಮೆ ನೋಡೋದಕ್ಕೋಸ್ಕರ ರುದ್ರದೇವರು ತಮ್ಮ ನಂದಿಯ ಮೇಲೆ ಕೂತ್ಕೊಂಡು ಪಾರ್ವತಿಯನ್ನು ಜೊತೆ ಕೂಡಿಸ್ಕೊಂಡಿದ್ದಾರೆ. ಅನೇಕ ತಮ್ಮ ಸೇವಕರ ಜೊತೆಯಲ್ಲಿ ಪರಿವಾರ ಸಮೇತನಾಗಿ ಷಣ್ಮುಖ ಗಣಪತಿ ಎಲ್ಲರ ಸಹಿತವಾಗಿ ಭಗವಂತನ ಹತ್ತಿರ ಬಂದಿದ್ದಾರೆ. ಮೊಮ್ಮಗ ಪರಿವಾರ ಸಮೇತನಾಗಿ ಬಂದಿದ್ದಾನೆ ಅಂತೇಳಿ ಪರಮಾತ್ಮ ಲಕ್ಷ್ಮಿಗೆ ಆನಂದಪೂರ್ಣರೇ ವ್ಯವಹಾರಕ್ಕೆ ಆನಂದವನ್ನು ತೋರಿಸಿ ಆದರ ಸತ್ಕಾರ ಎಲ್ಲವನ್ನು ಮಾಡಿ ಯೋಗಕ್ಷೇಮ ಆದಮೇಲೆ ಆ ಕಾಲದಲ್ಲಿ ರುದ್ರದೇವರು ಹೇಳ್ತಾರೆ, ನಾನು ಯಾಕೆ ಬಂದಿದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದು
ಹೇಳೋಕ್ಕಿಂತ ಮೊದಲು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸುಮಾರು 36 ವಿಶೇಷಣಗಳಿಂದ ರುದ್ರದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಭಗವಂತನ ಸ್ತೋತ್ರ 2 ಸಲ ಬಂದಿದೆಯಲ್ಲ, ಕೆಲವು ರಿಪೀಟ್ ಆಗ್ತದೆ, ಕೆಲವು ಹೊಸ ವಿಷಯಗಳು ಇರ್ತದೆ. ಇಲ್ಲಿ ಕೆಲವು ಹೊಸ ವಿಷಯಗಳು ಸಾಕಷ್ಟಿವೆ. ಪರಮಾತ್ಮ ನೀನು ಅದ್ಭುತನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ನೀನು ಸರ್ವೋತ್ತಮ ಅಷ್ಟೇ ಅಲ್ಲ, ಎಲ್ಲರ ನಿಯಾಮಕನೂ ಕೂಡ ಆಗಿದೆಯಲ್ಲ. ನಿನ್ನ ಆ ಸರ್ವೋತ್ತಮತ್ವದಿಂದಲೇ ನಾವು ಸಮುದ್ರ ಮಂಥನದಲ್ಲಿ ದೇವತೆಗಳು ಸಮುದ್ರವನ್ನು ಮಥನ ಮಾಡಿದರು, ಅಮೃತವನ್ನು ಪಡೆದರು. ನಿನ್ನ ಸಮಾನ ಯಾರೂ ಇಲ್ಲ ಅಂತಕೊಂಡಂತ ಉಳಿದವರೆಲ್ಲ ಸೋತೋದ್ರು. ಅಂಥ ಅದ್ಭುತ ಸಾಮರ್ಥ್ಯವುಳ್ಳವನಾಗಿದ್ದೆ ಪರಮಾತ್ಮ. ಜಗತ್ತಿಗೆ ನೀನು ಕುಂಬಾರನಂತೆ ನಿಮಿತ್ತ ಕಾರಣನಾಗಿದ್ದೆ. ಜಗತ್ತಿನಲ್ಲಿ ಪರಿಣತನಾಗದೆ ನಿತ್ಯನಾಗಿರ್ತಕ್ಕಂಥ ಅವಿಕ್ರಿಯನಾಗಿರ್ತಕ್ಕಂಥ ನೀನು ಜಗತ್ತನ್ನು ನಿರ್ಮಾಣ ಮಾಡುವುದರಲ್ಲಿ ನಿಮಿತ್ತ ಕಾರಣನಾಗಿ ಆ ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿ ಮಾಡಿ ಪರಮಾತ್ಮ ನೀನು ಅಂಥ ಪರಮೋಪಕಾರವನ್ನು ಮಾಡಿದ್ದಿ. ಮೂರನೆಯದಾಗಿ ಭಗವಂತ ನಿನ್ನ ಪಾದದ ಮಹಿಮೆ ಎಷ್ಟು ಅದ್ಭುತ ಇದೆಯಲ್ಲ. ಸಂಸಾರ ಬಿಟ್ಟು ಎಲ್ಲ ಭೋಗಗಳನ್ನು ಬಿಟ್ಟು ಉಪವಾಸದಿಂದ ವರ್ಷಾನುಗಟ್ಟಲೆ ತಪಸ್ಸು ಮಾಡಿರ್ತಕ್ಕಂಥ ಸರ್ವಸಂಗ ಪರಿತ್ಯಾಗಿಗಳು ಪರಮಾತ್ಮ ನಿನ್ನ ಪಾದಾರವಿಂದವನ್ನು ಕೊಡು, ನಿನ್ನ ಪಾದಾರವಿಂದಲ್ಲಿ ಭಕ್ತಿ ಕೊಡು ಅಂತ ತಿಳ್ಕೊಂಡು ಕೇಳ್ತಾರೆ. ಆ ಪಾದಾರವಿಂದದಲ್ಲಿ ಏನು ರುಚಿ ಇದೆ, ಏನು ವೈಶಿಷ್ಟ್ಯ ಇದೆ. ಭಗವಂತ ಅಂಥ ಅದ್ಭುತವಾಗಿರ್ತಕ್ಕಂಥ ಆಯನದೆ ನಾನು ಒಮ್ಮೆ ನೋಡಬೇಕಾಗಿದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅವನು ಪಾದಾರವಿಂದದ ಭಕ್ತನೇ, ಪರಮಭಕ್ತ, ಪರಮ ವೈಷ್ಣವರೇ. ದೈತ್ಯರ ಮೋಹನಾರ್ಥವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಕವಿ ಬರೀತಾನೆ, ಪರಮಾತ್ಮ ತಾನು ಪ್ರಳಯ ಕಾಲದಲ್ಲಿ ಶಿಶುರೂಪ ಯಾಕೆ ತೆಗೆದುಕೊಂಡ, ಸಣ್ಣ ಶಿಶುರೂಪ ಯಾಕೆ ತೆಗೆದುಕೊಂಡ ಅಂತ ತಿಳ್ಕೊಂಡಂತಂದರೆ, ಆ ಕಾಲಕ್ಕೆ ಅವನಿಗೆ ಪರಮಾತ್ಮ ಒಂದು ಪೂರ್ತಿ ಬ್ರಹ್ಮದೇವರ ಆಯುಷ್ಯದವರೆಗೆ ಎಷ್ಟೋ ಕೋಟಿ ಕೋಟಿ ವರ್ಷಗಳು, ಎಷ್ಟೋ ಕೋಟಿ ಕೋಟಿ ವರ್ಷಗಳು, ನೆನಪಿಲ್ಲ ಎಷ್ಟು ಸಂಖ್ಯೆ ಟೋಟಲ್ ಮಾಡಿದ್ವಿ ಹಿಂದಕ್ಕೆ. ಬ್ರಹ್ಮದೇವರು 100 ವರ್ಷ ತನಕ ಎಲ್ಲರೂ ಬರ್ತಾರೆ, ಪರಮಾತ್ಮ ನಿನ್ನ ಪಾದ ಧೂಳಿಯನ್ನು ಕೊಡು, ಪರಮಾತ್ಮ ನಿನ್ನ ಪಾದಾರವಿಂದವನ್ನು ಕೊಡು. ಪರಮಾತ್ಮ ಅಂತಾನೆ, ಪರಮಾತ್ಮ ನಿನ್ನ ಹೊಟ್ಟೆ ತೋರಿಸು, ಹೊಟ್ಟೆಯಲ್ಲಿ ಭಕ್ತಿ ಕೊಡು ಅಂತ ಯಾರೂ ಕೇಳಂಗಿಲ್ಲ. ಪರಮಾತ್ಮ ನಿನ್ನ ಎದೆಯಲ್ಲಿ ಭಕ್ತಿ ಕೊಡು ಅಂತ ಯಾರು ಕೇಳಂಗಿಲ್ಲ. ಪರಮಾತ್ಮ ನಿನ್ನ ತೊಡೆಯಲ್ಲಿ ಭಕ್ತಿ ಕೊಡು ಅಂತ ಯಾರೂ ಕೇಳಂಗಿಲ್ಲ. ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಪರಮಾತ್ಮ ಈ ಪಾದದಲ್ಲಿ ಏನು ವಿಶಿಷ್ಟತೆ ಇದೆ ಅಂತ ತಿಳ್ಕೊಂಡಂತೇಳಿ ನೋಡೋದಕ್ಕೋಸ್ಕರ ಪರಮಾತ್ಮ ಪ್ರಳಯದಲ್ಲಿ ಯಾರೂ ನೋಡೋರು ಇದ್ದಿದ್ದಿಲ್ಲ. ಉಳಿದೊಳಗೆ ಪರಮಾತ್ಮ ಸಿಂಹಾಸನ ಮೇಲೆ ಕೂತ್ಕೊಂಡು ಕಾಲೆತ್ತಿ ಹೆಬ್ಬೆರಳು ಬ್ಯಾಗ್ ಇಟ್ಕೊಳ್ಳೋಕೆ ಆಗ್ತದೆ? ಎಷ್ಟು ಜನರಿಗೆ ಅದೊಂದು ಗಂಭೀರತೆ ಇರುತ್ತೆ. ಅದಕ್ಕೆ ಪ್ರಳಯ ಕಾಲದಲ್ಲಿ ಯಾರೂ ನೋಡ್ತಾ ಇಲ್ಲ ಅಂತ ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡಿದ್ದ, ಯಾರು ನೋಡೋಂಗಿಲ್ಲ ಅಂತ ತಿಳ್ಕೊಂಡು ಶಿಶುವಾಗಿ ಕರಾರವಿಂದೇನ ಪದಾರವಿಂದಂ ಕರಾರವಿಂದೇನ ಪದಾರವಿಂದಂ ಮುಖೇ ವಿನಿವೇಶ ಅಂತಮ್ಮ ಅಂತ ತಿಳ್ಕೊಂಡು ಅಂತೇಳಿ ಆ ಪರಮಾತ್ಮನ ವರ್ಣನೆ ಬರ್ತದೆ. ಆಗ ಅವನು ತಾನು ಸಣ್ಣ ಶಿಶುವಾಗಿ ಕಾಲೆತ್ತಿ ಅದನ್ನು ತನ್ನ ಬಾಯಿಯಲ್ಲಿಟ್ಟುಕೊಂಡು ಅದು ರುಚಿ ನೋಡ್ತಾ ಇದ್ದಾನಂತೆ. ಪರಮಾತ್ಮ ಏನು ಎದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅದು ಗೊತ್ತಿಲ್ಲ, ಕವಿ ಮಾಡಿದ ಕಲ್ಪನೆ, ಅದು ಸುಂದರವಾಗಿದೆ ಅಲ್ಲ. ಇಂಥ ಸಂದರ್ಭದಲ್ಲಿರ್ತಕ್ಕಂಥ ಪರಮಾತ್ಮ ನಿನ್ನ ಪಾದದಲ್ಲಿ ಏನಂತ ಮಹಿಮೆ ಇದೆ, ಏನು ವೈಶಿಷ್ಟ್ಯ ಇದೆ. ಭಗವಂತ ನಿನಗೆ ಬ್ರಹ್ಮ ಅಂತ ಕರೀತಾರೆ, ಆದರೆ ಬ್ರಹ್ಮ ಶಬ್ದ ಬ್ರಾಹ್ಮಣ ಜಾತಿ ಚತುರ್ಮುಖ ಬ್ರಹ್ಮ ಜೀವರಿಗೂ ಇದ್ದರೂ ಕೂಡ ಬ್ರಹ್ಮಪದದಿಂದ ಪರಮ ಮುಖ್ಯವೃತ್ತಿಯಿಂದ ನೀನೇ ಪ್ರತಿಪಾದ್ಯನಾಗಿದ್ದು. ಯಾಕೆ? ಬ್ರಹ್ಮ ಅಂದರೆ ಬೃಹಂತಹ ಗುಣಾಃ ಯಸ್ಮಿನ್ ಸಹ ಬ್ರಹ್ಮ. ದಿನದಲ್ಲಿ ಅನೇಕ ಅಸಂಖ್ಯವಾಗಿ ಬೆಳೆದಿರ್ತಕ್ಕಂಥ ಗುಣಗಳ ಸಮೂಹಕ್ಕೆ ಬ್ರಹ್ಮ ಅಂತ ಹೆಸರು. ಅದು ನಿನ್ನಲ್ಲಿ ಮಾತ್ರ ಸಾರ್ಥಕವಾಗಿದೆ ಪರಮಾತ್ಮ. ಭಗವಂತ ನೀನು ಅಮೃತ ನಿತ್ಯನಾಗಿದ್ದಿ. ಹೀಗಾಗಿ ಎಲ್ಲ ಭಕ್ತರು ನಿನ್ನ ಬೆನ್ನತ್ತಿ ಹೋಗ್ತಾರೆ. ನಮ್ಮ ಹತ್ರ ಬಂದಿರತಕ್ಕಂಥವ್ರೇ ಈ ಶೂದ್ರ ಒಂದು ದಿವಸ ಹೋಗ್ತಾನೆ, ಬೇರೆದ್ರ ಬರ್ತಾನೆ ಅಂತೇಳಿ ಬರ್ತಾರೆ. ಆದರೆ
ಮೋಕ್ಷಕ್ಕಾಗಿ ನಿತ್ಯ ಸುಖಕ್ಕಾಗಿ ನಿನ್ನ ಹತ್ತಿರವೇ ಬರ್ತಾರೆ. ಯಾಕೆ? ನೀನು ಅಮೃತನಾಗಿದ್ದೆ, ನಿತ್ಯನಾಗಿದ್ದೆ ಪರಮಾತ್ಮ. ಅಷ್ಟೇ ಅಲ್ಲ, ಪರಮಾತ್ಮ ವಿಗುಣನಾಗಿದ್ದೆ, ವಿಗತವಾದ ಇಲ್ಲದೇ ಇರುವ ಪ್ರಾಕೃತ ಗುಣಗಳುಳ್ಳವನಾಗಿದ್ದೆ. ಅಂದರೆ ಪ್ರಾಕೃತ ಗುಣರಹಿತನಾಗಿದ್ದೆ ಪರಮಾತ್ಮ. ಅನಂತ ಗುಣ ಪರಿಪೂರ್ಣನಾದರೂ ಪ್ರಾಕೃತ ಗುಣ ನಿನ್ನಲ್ಲಿಲ್ಲ. ಹಾಗಾದರೆ ಪರಮಾತ್ಮ ಅನಂತ ಹೇಗಾಯಿತು? ಪ್ರಾಕೃತ ಗುಣ ಹೊರಗುಳುದು ಅಲ್ಲ ಅಂತಕೊಂಡಂತಂದರೆ ಇದೇ ಭಗವಂತನ ಐಶ್ವರ್ಯ. ಆ ನಂತರ ಪರಮಾತ್ಮ ನಿನಗೆ ವಿಶೋಕ ಅಂತ ತಿಳ್ಕೊಂಡಂತೇಳಿ ಜ್ಞಾನಿಗಳು ಕರೀತಾರೆ. ಶೋಕ ದುಃಖ ನಿನ್ನ ಹತ್ತಿರ ಬರೋದೇ ಇಲ್ಲ. ಯಾಕಂದರೆ ಆನಂದವೇ, ಆನಂದ ಜ್ಞಾನಗಳಿಂದ ನಿನ್ನ ಶರೀರವಾದಾಗ ಆನಂದ ಇದ್ದಾಗ ಶೋಕ ದುಃಖ ಎಲ್ಲಿಂದ ಬರಬೇಕು? ಆದ್ದರಿಂದ ಪರಮಾತ್ಮ ನೀನು ವಿಶೋಕನಾಗಿದ್ದಿ. ಭಗವಂತ ನೀನು ಆನಂದ ಮಾತ್ರ ವಪುಷನಾಗಿದ್ದಿ ಅಂತ ತಿಳ್ಕೊಂಡಂತಂದ್ರೆ ಆನಂದ ಆನಂದ ಮತ್ತೆ ಪರಮಾನಂದ. ನಿನ್ನ ಕೈನೂ ಆನಂದ, ನಿನ್ನ ಕಾಲು ಆನಂದ, ನಿನ್ನ ಬೆರಳುಗಳು ಆನಂದ, ನಿನ್ನ ಕೂದಲು ಆನಂದ, ನಿನ್ನ ಕಣ್ಣು ಆನಂದ, ನಿನ್ನ ಕಿವಿಯು ಆನಂದ, ಎಲ್ಲ ಆನಂದನೇ. ಧ್ಯಾನಾನಂದಗಳಿಂದಲೇ ತಯಾರಾಗಿರ್ತಕ್ಕಂಥ ಶರೀರ ಅಲ್ಲೇನು? ಅಪ್ರಾಕೃತವಾಗಿರ್ತಕ್ಕಂಥ ಶರೀರ ಪರಮಾತ್ಮ. ಆನಂದಾದಿ ಅತ್ಯಂತ ಕಲ್ಯಾಣ ಗುಣಗಳಿಂದ ಯುಕ್ತನಾಗಿದ್ದಿ ಅಂಥೇಳಿ 8ನೇದ್ದು. 9ನೇದ್ದು ಪರಮಾತ್ಮ ನೀನು ವಿಕಾರರಹಿತನಾಗಿದ್ದೆ. ವಿಕಾರರಹಿತನಾಗಿದ್ದೆ ಅಂದರೆ 6 ತರಹದ ವಿಕೃತಿಗಳು. ಒಂದು ಹಸಿವೆ, ಇನ್ನೊಂದು ಬಾಯಾರಿಕೆ, ಇನ್ನೊಂದು ಆಲಸ್ಯ ನಿದ್ರೆ, ಮತ್ತು ಹುಟ್ಟುವಿಕೆ, ಬೆಳೆಯುವಿಕೆ, ಸಾಯುವಿಕೆ. ಈ ರೀತಿಯಾಗಿರ್ತಕ್ಕಂಥ 6 ವಿಕೃತಿಗಳು ಪ್ರತಿಯೊಬ್ಬ ಶರೀರಧಾರಿಗಿದೆ. ಆದರೆ ಪರಮಾತ್ಮನಿಗೆಲ್ಲ 6 ವಿಧವಾದಂಥ ವಿಕಾರದಿಂದ ರಹಿತನಾಗಿರ್ತಕ್ಕಂಥ ಅವಿಕಾರಿ ಪರಮಾತ್ಮನ್ ನನ್ನ ಪ್ರಾರ್ಥನೆಯನ್ನು ಮನ್ನಿಸುವಂತೆಕೊಂಡು ಕೇಳ್ತಾ ಇದ್ದಾನೆ. 10ನೇದಾಗಿ ಪರಮಾತ್ಮ ನಿನಗೆ ಶಾಸ್ತ್ರಗಳು ಅನನ್ಯತ್ ಅಂತಕೊಂಡಂಥ ಹೆಸರಿನಿಂದ ಕರೀತಾರೆ. ನ ಅನ್ಯತ್ ಅಂದರೆ ನಿನ್ನ ಸಮಾನರಾಗಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ಆದ್ದರಿಂದಾಗಿ ನೀನು ಅಸದೃಶ, ಅನನ್ಯ, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ನೀನು. ಇಂಥ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂತ ಇದ್ದಾರೆ. ಭಗವಂತ ಎಷ್ಟು ದೂರ ಇದ್ದೀಯೋ ಅಷ್ಟೇ ಸಮೀಪದಲ್ಲಿಯೂ ಇದ್ದೀ. ಯಾಕೆ? ನಮ್ಮ ಹೃದಯ ಮಂದಿರದಲ್ಲಿದ್ದು ಅಂತರ್ಯಾಮಿಯಾಗಿ ಪ್ರೇರಣೆ ಮಾಡ್ತಕ್ಕಂಥ ನೀನೇ ಅಲ್ಲ. ಆತ್ಮೇಶ್ವರ ಅಂತನ್ನೋ ಶಬ್ದದಿಂದ ನಿನ್ನನ್ನು ಕರೀತಾರೆ. 12ನೇದ್ದು ಸೃಷ್ಟಿಯಾದಿ ಅಷ್ಟಕರ್ತೃತ್ವ ನಿನ್ನಲ್ಲಿ ಮಾತ್ರ ಇದೆ. ಸೃಷ್ಟಿ ಬ್ರಹ್ಮದೇವರು ನಿನ್ನಿಂದ ಪ್ರೇರಿತರಾಗಿ ಆರಂಭದಲ್ಲಿ ಸೃಷ್ಟಿ ಮಾಡ್ಬೋದು, ಸ್ಥಿತಿ ಬರಂಗಿಲ್ಲ. ನನಗೆ ನೀನು ಪ್ರಳಯ ಕಾಲದಲ್ಲಿ ಸಂಹಾರ ರೂಪದಿಂದ ನನ್ನಲ್ಲಿದ್ದು ಸಂಹಾರ ಮಾಡ್ತೆ. ಸಂಹಾರ ಒಂದೇ ನನಗೆ ನಿನ್ನ ಅನುಗ್ರಹದಿಂದ ಪರಾಧೀನವಾಗಿ ಸಿಕ್ಕದ್ದು. ಆದರೆ ಉಳಿದದ್ದು ಎಲ್ಲವೂ ನೀನೇ. ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ನಿನ್ನದೇನ. ಈ 8 ಗುಣಗಳು ಯಾವನಲ್ಲಿ ಅವನು ಪರಮಾತ್ಮ. 8 ಗುಣ ಅನಿವಾರ್ಯವಾಗಿರಬೇಕಾದದ್ದು. ಆದರೆ 8 ಗುಣಗಳು ಉಳಿದವರು ಯಾರಲ್ಲಿಯೂ ಇಲ್ಲ. ಸೃಷ್ಟಿಯಾದ ಅಷ್ಟಕರ್ತ ಪರಮಾತ್ಮ ನೀನು ಅನ್ನೋದು 12ನೇ ವಿಶೇಷಣವಾಗಿದ್ದರೆ, 13ನೇ ವಿಶೇಷಣದಲ್ಲಿ ಹೇಳ್ತಾರೆ ನೀನು ಅಂತರ್ಯಾಮಿ ಪ್ರೇರಕನಾಗಿರ್ತಕ್ಕಂಥವನು, ಆತ್ಮೇಶ್ವರ. ಆತ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ವಾಮಿ, ಹೃದಯಾಂತರ್ಗತನಾಗಿರ್ತಕ್ಕಂಥ ಅಂತರ್ಯಾಮಿ ಸ್ವಾಮಿ ನೀನು ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ವರ್ಣನೆ ಮಾಡ್ತಾ ಇದ್ದಾರೆ ರುದ್ರದೇವರು. 14ನೇದಾಗಿ ಭಗವಂತ ಪ್ರಕೃತಿ ಅನಪೇಕ್ಷ ನೀನು. ಪ್ರಕೃತಿ ಅನಪೇಕ್ಷ, ಪ್ರಕೃತಿ ಅನಪೇಕ್ಷ. ಕೆಲವು ಜನರು ಅಂತಾರೆ, ಏನು ದೇವ್ರ ದೊಡ್ಡಸ್ತಕ್ಕೆ ಇತ್ತು, ಜಡ ಪ್ರಕೃತಿ ಇತ್ತು, ಮೂಲ ಪ್ರಕೃತಿಯಾಗಿರ್ತಕ್ಕಂಥ ಜಡ ಪ್ರಕೃತಿ ಇತ್ತು, ಚೇತನ ಪ್ರಕೃತಿಯಾಗಿರ್ತಕ್ಕಂಥ ಲಕ್ಷ್ಮಿ ವಶಳಾಗಿದ್ಲು ಅಂತ ಹೇಳಿ ಅವನು ಸೃಷ್ಟಿ ಮಾಡಿದ. ಈ ಜಡ ಪ್ರಕೃತಿನೇ ಇದ್ದಿದ್ದಿಲ್ಲ ಅಂತಕೊಂಡು, ರಾ ಮಟೀರಿಯಲ್ ಇದ್ದಿದ್ದಿಲ್ಲ ಅಂತಕೊಂಡು ಪ್ರೊಡಕ್ಷನ್ ಏನು ಮಾಡ್ತಾ ಇದ್ದ? ಜಗತ್ತನ್ನು ಪರಮಾತ್ಮ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದ. ಅವನು ಆ ಜಡ ಪ್ರಕೃತಿ ಅಧೀನಲ್ಲಿ ಏನು ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಮೂರ್ಖರು ಮಾತನಾಡ್ತಾರೆ. ಪರಮಾತ್ಮ ನಿನಗೆ ಜಡ ಪ್ರಕೃತಿಯೂ ಬೇಕಾಗಿಲ್ಲ, ಚೇತನ ಪ್ರಕೃತಿಯೂ ಬೇಕಾಗಿಲ್ಲ, ಹೊಸದಾಗಿ ಸೃಷ್ಟಿ ಮಾಡಬಹುದು ನೀನು. ಆದರೆ ಕರುಣಾ ಸಮುದ್ರ ನೀನು ಆ ಜಡ ಪ್ರಕೃತಿಯ ಅಭಿಮಾನಿ
ದೇವತೆಗೆ ನಿನ್ನ ಸೇವೆ ಮಾಡಬೇಕು ಅಂತ ಆಶಯ ದಾರಿ ಕಾಯ್ತಾ ಇರ್ತದೆ. ಇನ್ನು ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಸತತ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅವ್ರಿಗೆ ತೃಪ್ತಿ ಇಲ್ಲ. ಅವರಿಗೆ ತನ್ನ ಸೇವೆಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅದನ್ನು ತಾನು ತೆಗೆದುಕೊಂಡು ನೀನು ಸೃಷ್ಟಿಯನ್ನು ಮಾಡ್ತೀವಿ. ಈಗ ಒಂದು ದೊಡ್ಡ ಹೋಮವನ್ನು ಇಟ್ಕೊಂಡಿರ್ತೇವೆ. ಹೋಮವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಬರ್ತಾರೆ, ಆಚಾರ್ಯ ತುಪ್ಪ ತಿಂದು ನಮ್ಮದು ಸ್ವಲ್ಪ ಕೊಡಿ ಅಂತ ತಿಳ್ಕೊಂಡಂತೇಳಿ. ಅವರು ತುಪ್ಪ ತರದೇ ಇದ್ದರೂ ಕೆಲಸ ನಡೀತಿತ್ತು. ಆದರೆ ಕೊಟ್ಟಿದ್ದಾರಲ್ಲ ಅಂತ ತಿಳ್ಕೊಂಡಂಥೇಳಿ ನಾವು ತಂದಿಟ್ಟದ್ದನ್ನು ಸ್ವಲ್ಪ ಬದಿಗೆ ಸರಿಸಿ ಅವರು ಕೊಟ್ಟದ್ದನ್ನು ಅವರಿಗೆ ಪುಣ್ಯ ಸಿಗಲಿ ಅಂತ ತಿಳ್ಕೊಂಡಂತೇಳಿ ನಾವು ಹೇಗೆ ಸೇವೆ ಬಂದಿರತಕ್ಕಂಥ ತುಪ್ಪವನ್ನು ಅಥವಾ ದೇವರ ಪೂಜೆಗೆ ತಂದಂಥ ಹೂಗಳನ್ನು ಸ್ವೀಕರಿಸ್ತೇವಲ್ಲ, ಅವ್ರಿಗೊಂದು ಸೇವೆ ಅವಕಾಶ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ನೀನು ಜಡ ಪ್ರಕೃತಿಗೂ ಅಥವಾ ಅಭಿಮಾನಿ ದೇವತೆಗೂ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಗೂ ಉಪಕಾರ ಮಾಡೋದಕ್ಕೋಸ್ಕರ ಸೃಷ್ಟಿಗೆ ಅವರನ್ನು ಸ್ವೀಕಾರ ಮಾಡಿದ್ದೆ ಅಷ್ಟೇ. ಅವ್ರು ಇಲ್ಲದೇ ಇದ್ದರೂ ಕೂಡ ನಿನ್ನ ಸಂಕಲ್ಪ ಮಾತ್ರ ಪ್ರಭೋ ಸೃಷ್ಟಿ, ಸಂಕಲ್ಪ ಮಾಡಿದ ಸಾಕು, ಏನು ಬೇಕಾದ್ದು. ಅದಕ್ಕೋಸ್ಕರವೇ ಆಚಾರ್ಯರು ಹೇಳ್ತಾರೆ, ಪರಮಾತ್ಮ ತನ್ನ ಸಂಕಲ್ಪ ಮಾತ್ರದಿಂದಲೂ ಕೂಡ ಬಹುಚಿತ್ರ ಜಗತ್ ಬಹುಧಾಕರಣಾತ್, ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ ಪುನಃ ಮಾಡುವ ಸಾಮರ್ಥ್ಯವನಿಗಿದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅದರಿಂದ ಪ್ರಕೃತಿ ಅನಪೇಕ್ಷ ಪರಮಾತ್ಮ ನೀನು. 15 ಪರಮಾತ್ಮ ನಿನಗೆ ಏಕ ಅಂತ ಕರೀತಾರೆ. ಆದರೆ ಜನರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಏಕ ಅಂತ ತಿಳ್ಕೊಂಡ್ರೆ ಏಕಮೇವ ದ್ವಿತೀಯಂ, ದೇವರೊಬ್ಬನೇ ಉಳಿದದ್ದು ಎಲ್ಲೋ ಮಿಥ್ಯಾ ಅಂತ ತಿಳ್ಕೊಂಡಂತೇಳಿ ಅಲ್ಲ. ಏಕ ಶಬ್ದಕ್ಕೆ ಮುಖ್ಯ ಅಂತ ಒಂದು ಹೆಸರಿದೆ. ಆದರೆ ಸರ್ವೋತ್ತಮ ಸರ್ವಶ್ರೇಷ್ಠ ಆದ್ದರಿಂದಾಗಿ ನಿನಗೆ ಏಕ ಅಂತ ತಿಳ್ಕೊಂಡಂತೇಳಿ ಹೆಸರು. ಭಗವಂತ ನೀನು ಸತ್ ಪ್ರೇರಕ. ಸತ್ ಪ್ರೇರಕ ನಿಜ. ಸತ್ ಅಂತ ತಿಳ್ಕೊಂಡಂತಂದರೆ ಯಾವುದು ಇರ್ತಕ್ಕಂಥದ್ದು ಅಂತ ಅರ್ಥ. ಅಸತ್ ಇಲ್ಲದೇ ಇರತಕ್ಕಂಥದ್ದು. ಇಲ್ಲದೇ ಇರತಕ್ಕಂಥದ್ದನ್ನು ಇವನಕ್ಕೋಸ್ಕರ ಏನು ಪ್ರೇರಣೆ ತಲೆ ಮಾಡ್ತಾನೆ ಇವನು? ಅಸತ್ತಾಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು, ಯಾವುದಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೇನು ಪ್ರೇರಣೆ ಮಾಡ್ತಾನೆ ಅಂತಂದ್ರೆ ಹಾಗಲ್ಲ. ಸತ್ ಮತ್ತು ಅಸತ್ ಶಬ್ದಕ್ಕೆ ಮೂರ್ತ ಮತ್ತು ಅಮೂರ್ತ. ಉಳಿದವ್ರಿಗೆ ಇದೇ ಗೊತ್ತಾಗಲಿಲ್ಲ. ಈ ಅಸತ್ತಿನಿಂದ ಹೊರಗೆ ಬರಲಿಕ್ಕಾಗಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಜಗನ್ಮಿಥ್ಯ ಅಂತಂದುಬಿಟ್ರು. ಆದರೆ ಪರಮಾತ್ಮ ಹೇಳ್ತಾನೆ, ಸತ್ ಅಂತ ತಿಳ್ಕೊಂಡಂತಂದರೆ ಮೂರ್ತ ಪದಾರ್ಥಗಳು, ಅಸತ್ ಅಂದರೆ ಅಮೂರ್ತ ಪದಾರ್ಥಗಳು. ಪೃಥ್ವಿ ಅಪ್ತೇಜ ಇದು ಮೂರ್ತ, ಇವು ಸತ್. ವಾಯು ಆಕಾಶ ಇದು ಅಸತ್. ಅಂದರೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥವ್ರು ಅಂತ ಅರ್ಥ. ಈ ರೀತಿಯಾಗಿ ಸದ್ ಮೂರ್ತಾಮೂರ್ತವಾಗಿರ್ತಕ್ಕಂಥ ಜಗತ್ತಿನಲ್ಲಿದ್ದು, ಆದರೆ ಸದಸದ್ ವಿಲಕ್ಷಣನಾಗಿ ಅವರನ್ನು ನಿಯಮನ ಮಾಡತಕ್ಕಂಥ ವ್ಯಕ್ತಿ ನೀನು ಪರಮಾತ್ಮ ಅಂತ ತಿಳ್ಕೊಂಡಂತಿದ್ದಾರೆ. 17 ಪರಮಾತ್ಮ ಅದ್ವಿತೀಯ. ನಿನ್ನ ಸಮರನ್ನು ಎಲ್ಲಿಂದ ಹುಡುಕೋಣ ಹೇಳಿ ಅಂತ. ಅದಕ್ಕೋಸ್ಕರವೇ ತಪಸ್ಸು ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾರೆಲ್ಲಿ ಪರಮಾತ್ಮ ಅವತಾರ ತೆಗೆದುಕೊಂಡಿದ್ದಾನೆ ಅವರು ಕೇಳಿದ್ದೇನು? ಭಗವಂತ ನಿನ್ನ ಸಮ ಮಗನನ್ನು ಕೊಡು. ಅವನ ಸಮ ಯಾರೂ ಇಲ್ಲ. ಪರಮಾತ್ಮನೇ ಅವತಾರ ತೆಗೆದುಕೊಳ್ತಾ ಇದ್ದ. ಆದ್ದರಿಂದಾಗಿ ಅಸಮನಾಗಿರ್ತಕ್ಕಂಥ ಪರಮಾತ್ಮ ಅದ್ವಿತೀಯನಾಗಿದ್ದಿ, ನಿನ್ನ ಸಮರು ಯಾರೂ ಇಲ್ಲ. ಆದ್ದರಿಂದಾಗಿ ಅದ್ವಿತೀಯ ಅಂತ ತಿಳ್ಕೊಂಡಂಥ ಕ್ಷಣಕ್ಕೆ ಅದ್ವೈತ ಅಂತ ತಿಳ್ಕೊಳ್ಬೇಡಿ, ಅಥವಾ ಒಬ್ಬನೇ ಇದ್ದಾನೆ ಅಂತ ತಿಳ್ಕೊಳ್ಬೇಡಿ. ಇವನ ಸಮಾನರು ಬೇರೆ ಯಾರೂ ಇಲ್ಲ. ಉಳಿದವರು ಇದ್ದಾರೆ, ಆದರೆ ಸಮಾನರಿಲ್ಲ ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ನೀನು ಅಭಿನ್ನನಾಗಿದ್ದಿ. ಅಂತ ತಿಳ್ಕೊಂಡಂತಂದ್ರೆ ಏನು? ಜನರು ನಿನ್ನ ಅವತಾರ ಅಂತ ಕೇಳಿದಾಗ ರಾಮ್ ಭಾಳ ಒಳ್ಳೆಯವನಪ್ಪ, ಸೌಮ್ಯ, ಏನೋ ಒಂದೆರಡು ತಪ್ಪು ಮಾಡ್ಯಾನ, ಈ ಕೃಷ್ಣ ಭಾಳ ನಟಕಟ್, ಅಷ್ಟು ಸೌಮ್ಯತೆ ಇಲ್ಲ. ಸಣ್ಣ ಕೂಸಿಂದ ಆಗಿದ್ದಲು ಒಟ್ಟು ಸಾಹಸನೇ ತೊಳ್ಕೊಸಿದ್ದೆ ಅಂತ ತಿಳ್ಕೊಂಡಂತೇಳಿ. ಆದರೆ ಪರಮಾತ್ಮ ನಿನ್ನ ರಾಮರೂಪಕ್ಕೂ ಕೃಷ್ಣ ರೂಪಕ್ಕೂ ಏನೂ ಸ್ವಗತ ಭೇದವಿಲ್ಲ. ಸ್ವಗತ ಭೇದ ವಿವರ್ಚಿತನಾಗಿರ್ತಕ್ಕಂಥ ಪರಮಾತ್ಮ ಪ್ರತಿಯೊಂದು ಅವತಾರದಲ್ಲಿ ನೀನು ಪರಿಪೂರ್ಣನೇ ಆಗಿದ್ದಿ ಅಂತ ತಿಳ್ಕೊಂಡಂತೇಳಿ ವರ್ಣನೆ ಮಾಡ್ತಾರೆ. ಭಗವಂತ ಔಪಾಧಿಕವಾಗಿರ್ತಕ್ಕಂಥ ವಿಕೃತಿ ನಿನ್ನಲ್ಲಿ ಇಲ್ಲ. ಔಪಾಧಿಕ ಅಂತಿಕೊಂಡಂಥ ಪರಮಾತ್ಮ ಒಂದು ಶರೀರವನ್ನು ತೆಗೆದುಕೊಳ್ತಾನೆ, ಒಬ್ಬರನ್ನು ತಂದೆ ತಾಯಿ ಅಂತ ಆರಿಸ್ಕೊಳ್ತಾನೆ.
ಅಥವಾ ಪರಮಾತ್ಮ ಆಕಳಿನಲ್ಲಿ ಇದ್ದಾನೆ, ಆಕಳಿನ ಶರೀರ ಉಪಾಧಿ, ಅದು ಆ ಆಕಳದಲ್ಲಿದ್ದ ರೂಪಕ್ಕೆ ಔಪಾಧಿಕ ರೂಪ ಅಂತ ಹೆಸರು. ಆದರೆ ಉಪಾಧಿಯಲ್ಲಿ ಇದ್ದರೂ ಕೂಡ ವಿಪಾಧಿಯ ವಿಕೃತಿಯಿಂದ ಅದರ ಸ್ಪರ್ಶದಿಂದ ರಹಿತನಾಗಿರ್ತಕ್ಕಂಥ ವ್ಯಕ್ತಿ ಉಪಾಧಿಕ ನಿರೋಪಾಧಿಕ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಉಪಾಧಕ ಅಂದುಕೊಂಡಂತೂ ಪದಚ್ಛೇದ ಇದೆ. ಇಂಥ ನಿರುಪಾಧಿಕನಾಗಿರ್ತಕ್ಕಂಥ ಪರಮಾತ್ಮ ನೀನು ಆ ಉಪಾಧಿಯೊಳಗೆ ಇದ್ದರೂ ಅದರಿಂದ ವಿಕೃತಿ ನಿನಗೆ ಬರೋದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆ ಹೇಳ್ತಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೈತ ಪಂಡಿತ ಸಮದರ್ಶಿನ ಅಂತ ತಿಳ್ಕೊಂಡಂತೇಳಿ ಎಲ್ಲ ಕಡೆಯಲ್ಲಿದ್ದರೂ ನೀನು ಪರಿಪೂರ್ಣನೇ ಆಗಿರ್ತಿ. ಆ ಉಪಾಧಿಗಳಲ್ಲಿ ತಾರತಮ್ಯ ಇದೆ. ಆದ್ದರಿಂದ ಔಪಾಧಿಕ ರಹಿತನಾಗಿರ್ತಕ್ಕಂಥ ವ್ಯಕ್ತಿ ಆನಂದ ಪರಿಪೂರ್ಣ. ಆನಂದವೇ ನಿನ್ನ ಶರೀರ ಅಂದಮೇಲೆ ಪರಿಪೂರ್ಣ ಇದೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅಂತ ಅತ್ಯಂತ ಇನ್ಫಿನಿಟ್ಟಾಗಿ ವ್ಯಾಪ್ತನಾಗಿರ್ತಕ್ಕಂಥ ಆನಂದ ಪರಿಪೂರ್ಣನೇ 21ನೇ ವಿವರಣೆ ಅಂತಂದರೆ ಪರಮಾತ್ಮ. ವೇದಾಂತಿಗಳು ನಿನಗೆ ಬ್ರಹ್ಮ ಅಂತ ಕರೀತಾರೆ. ವೇದಾಂತದಲ್ಲಿ ಬ್ರಹ್ಮನ ಬಗ್ಗೆ ಮಾತುಕತೆ ನಡೀತದೆ. ಆನಂತರ ಮೀಮಾಂಸಕರು ನಿನ್ನನ್ನು ಧರ್ಮ ಅಂತ ಕರೀತಾರೆ. ಧರ್ಮವಿದುತ್ತಮ. ಯಾಕೆಂದರೆ ಪರಮಾತ್ಮನ ಪೂಜೆಯಿಂದ ಒಂದು ಧರ್ಮ ಅಂತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಹುಟ್ಟುತ್ತದೆ, ವಿಶಿಷ್ಟ ಹೋಗ್ತಿರುತ್ತೆ. ಆ ವಿಶಿಷ್ಟವೇ ನಮಗೆ ಮುಂದೆ ಅಲ್ಲಿರ್ತಕ್ಕಂಥ ಸದ್ಗತಿ ಇತ್ಯಾದಿ ಸುಖಗಳಿಗೆ ಕಾರಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮೀಮಾಂಸಕರು ನಿನ್ನ ಧರ್ಮ ಅಂತ ಕರೆದರೆ, ಪೌರಾಣಿಕರು ನಿನಗೆ ಪುರುಷೋತ್ತಮ ಅಂತ ಕರೀತಾರೆ. ಆನಂತರ ಪಾಂಚರಾತ್ರ ಯೋಗವನ್ನು ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರವ್ಹಿ, ಸತ್ಯ ಅಂತ ತಿಳ್ಕೊಂಡಂತಕ್ಕಂಥ ನವಶಕ್ತಿ ಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು, ಈ ನವಶಕ್ತಿ ಸಹಿತವಾಗಿ ನಿನ್ನನ್ನು ಪೂಜೆ ಮಾಡ್ತಾರೆ. 25ನೇದ್ದು ಪರಮಾತ್ಮ, ನೀನು ಏಕಾಂತ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ, ಚತುರ್ವಿಧ ನಾಶ ರಹಿತನಾಗಿರ್ತಕ್ಕಂಥ ವ್ಯಕ್ತಿ. ಚತುರ್ವಿಧ ನಾಶ ಹಿಂದಿನ ಅನೇಕ ಸಲ ಕೇಳಿದ್ದೀರಿ. ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ಶರೀರದ ಅನಿತ್ಯತೆ ಅಥವಾ ಜೀವನದಲ್ಲಿ ಬರ್ತಕ್ಕಂಥ ಸುಖ ದುಃಖಗಳ ಅನಿತ್ಯತೆ, ಆನಂತರ ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತೆ. ಇವು 4 ಪರಮಾತ್ಮನಲ್ಲಿ ಇಲ್ಲ. ಭಗವಂತ ನಾನು, ನಮ್ಮ ಅಪ್ಪ ಬ್ರಹ್ಮದೇವರು, ಆನಂತರ ಬ್ರಹ್ಮದೇವರಲ್ಲಿ ಹುಟ್ಟಿರ್ತಕ್ಕಂಥ ಮರೀಚಿ ಮೊದಲಾದ ಋಷಿಗಳು, ಇವರೆಲ್ಲರೂ ಕೂಡ ಅತ್ಯಂತ ಅದ್ಭುತ ಜ್ಞಾನದಿಂದ ಯುಕ್ತರಾಗಿರ್ತಕ್ಕಂಥವರು. ಆದರೂ ನಿನ್ನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗುವುದಿಲ್ಲ. ನಿನ್ನನ್ನು ಪೂರ್ತಿಯಾಗಿ ವರ್ಣಿಸಲಿಕ್ಕೂ ಅಸಮರ್ಥರಾಗ್ತಾರೆ. ಆದ್ದರಿಂದಾಗಿ ನೀನು ಮತ್ತೆ ಪುನಃ ಅವರನ್ನು ನಿನ್ನ ಬಂಧನದಲ್ಲಿ ಹಾಕಿ ಅವರ ಕಡೆಯಿಂದ ಮತ್ತೆ ಕೆಲಸವನ್ನು ಮಾಡಿಸ್ತಿ. 27 ಪರಮಾತ್ಮ ನಿನ್ನ ಮಾಯೆಯಿಂದ ಕುರುಡನಾಗಿರ್ತಕ್ಕಂಥ ಮನುಷ್ಯರು, ಅಸುರರು ಅಂದರೆ ರಾಜಸ ಮತ್ತು ತಾಮಸರು, ನಿನ್ನ ಈ ಅವತಾರ ಲೀಲೆಗಳನ್ನೇ ಇವೇ ಸತ್ಯ ಅಂತ ತಿಳ್ಕೊಂಡು ನೀನು ಕೂಡ ಕೃಷ್ಣ ರಾಮ ಅಳ್ತಾನೆ, ಅವನು ಅಶಕ್ತ ಇದ್ದಾನೆ, ಹೆಂಡತಿನ ಕಳ್ಕೊಂಡ್ರು ಗೊತ್ತಾಗೋದಿಲ್ಲ, ಹಾಗೆ ಹೀಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಿನ್ನ ಮಾಯೆಯಿಂದಾಗಿ ಅವರು ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ನಿನ್ನಿಂದ ತಮೋಗುಣಿಗಳು ದೂರ ಹೋಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಭಗವಂತ ನೀನು ಸ್ವತಂತ್ರ ಸರ್ವೋತ್ತಮನಾಗಿದ್ದಿ. ಮೊದಲು ಸರ್ವೋತ್ತಮ ಅಂತ ಹೇಳಿದ್ರು, ಸ್ವತಂತ್ರ ಸರ್ವೋತ್ತಮನಾಗಿದ್ದಿ ಅಂಥೇಳಿ 18ನೇ ವಿಷಯ. 28ನೇ ವಿಶೇಷಣ. 29ನೇ ಸಂದರ್ಭದಲ್ಲಿ ಭಗವಂತ ಸಕಲೈಹಿ ಅಗಮ್ಯ, ಯಾರೂ ಪೂರ್ತಿ ವೇದಗಳು ನಿನ್ನನ್ನು ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಮರ್ಥವಿಲ್ಲ. ಯಾಕೆಂದರೆ ಅಷ್ಟು ಶಬ್ದಗಳು ವೇದಗಳಲ್ಲಿಲ್ಲ. ನಿನ್ನ ಗುಣಗಳು ಇನ್ನೂ ಹೆಚ್ಚಿದೆ. ಆ ನಂತರ ನಿನ್ನ ಜೊತೆಗಿರ್ತಕ್ಕಂಥ ಮಹಾಲಕ್ಷ್ಮಿಯು ಕೂಡ ಪೂರ್ತಿಯಾಗಿ ನಿನ್ನ ಕಡೆಯಿಂದ ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಪರಿಪೂರ್ಣ ವ್ಯಕ್ತಿ ನೀನು ಅಂತ ತಿಳ್ಕೊಂಡಂತೆ ವರ್ಣನೆ ಮಾಡ್ತಾರೆ. 30ನೇದಾಗಿ ಹೇಳ್ತಾರೆ, ಪರಮಾತ್ಮ
ಸಂಸಾರದ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಕೇವಲ ನಿಮ್ಮಲ್ಲಿಯೇ ಮಾತ್ರ ಇದೆ. ಬರೀ ಅಷ್ಟೇ ಅಲ್ಲ, ಜಡರಿಗೆ ಸೃಷ್ಟಿ ಸ್ಥಿತಿ ಲಯಗಳು ಮಾತ್ರ, ಚೇತನರಿಗೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಕೂಡ. ಈ ರೀತಿಯಾಗಿ ಚೇತನರಿಗೆ ಅವ್ರಿಗೆ ಯೋಗ್ಯವಾದ ರೀತಿಯಾಗಿರ್ತಕ್ಕಂಥ ಈ ಅಷ್ಟ ರೀತಿಯಾದಂಥ ತತ್ವಗಳನ್ನು ಕೊಟ್ಟು ಅವರಿಂದ ಮುಂದಿನ ಕಾರ್ಯ ಆಗಲಿ ಅಂತ ತಿಳ್ಕೊಂಡಂತೇಳಿ ಅನುಕೂಲ ಮಾಡಿಕೊಡುವ ಪರಮಾತ್ಮ ನೀನು ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ಭಗವಂತ ಚರಾಚರ ಸಂಸಾರ, ಚರ ಸಂಸಾರ, ಅಚರ ಸಂಸಾರ. ಅಚರ ಸಂಸಾರ ಅಂತ ತಿಳ್ಕೊಂಡದ್ದು ನಿನ್ನ ಮಕ್ಕಳು ನಾವೆಲ್ಲ ಜಗತ್ತಿನ ದೃಷ್ಟಿಯಿಂದ ದೀರ್ಘ ಆಯುಷ್ಯವನ್ನು ಪಡೆದಿರತಕ್ಕಂಥವರು. ಇನ್ನು ಚರಾಚರರಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಏನಿದ್ದಾರೆ ಅವರೆಲ್ಲರಿಗೂ ನಿಯಾಮಕನಾಗಿ ಅವರ ಯೋಗ್ಯತಾನುಸಾರವಾಗಿ ನೀನು ಅವರಿಗೆ ಫಲಗಳನ್ನು ಕೊಡ್ತೀವಿ. ಜ್ಞಾನ ಕೊಡ್ತೀವಿ, ಆದರೆ ಎಲ್ಲರಿಗೂ ಸಮಾನವಾಗಿ ಕೊಡೋದಿಲ್ಲ. ಅಜ್ಞಾನ ಕೊಡ್ತೀವಿ, ಎಲ್ಲರಿಗೂ ಸಮಾನವಾಗಿ ಕೊಡೋದಿಲ್ಲ. ಸಂಸಾರದಲ್ಲಿ ಬಂಧಿಸ್ತಿ, ಅವರವ್ರ ಯೋಗ್ಯತಾನುಸಾರವಾಗಿ ಹೆಚ್ಚು ಕಡಿಮೆ ಬಂಧನ ಮಾಡ್ತೀವಿ. ಈ ರೀತಿಯಾಗಿ ನೀನು ಅವ್ರ ಯೋಗ್ಯತಾನುಸಾರವಾಗಿ ಸೃಷ್ಟ್ಯಾದಿ ಅಷ್ಟಕರ್ತೃತ್ವದಲ್ಲಿ ಅವರನ್ನು ನೀನು ಆದರ್ಶರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳವನು, ಅತ್ಯಂತ ಅದ್ಭುತ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿ. 31ನೇದ್ದು, ಹೇಗೆ ಗಾಳಿ ಎಲ್ಲ ಕಡೆಗೂ ಓಡಾಡ್ತಾ ಇದ್ದರೂ ನಿರ್ಲಿಪ್ತವಾಗಿರ್ತಾರೆ. ಇಲ್ಲ ಗಾಳಿ ಸುಗಂಧ ಇದ್ದದ್ದು ಗಾಳಿಯ ಜೊತೆಗೆ ಬಂದಿರತಕ್ಕಂಥ ಅದು ಮಣ್ಣಿನ ಪರಾಗದ ವಾಸನೆ. ಗಾಳಿಗೆ ವಾಸನೆಯನ್ನೆಲ್ಲ ರೂಪನೂ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ನೀನು ಹೇಗೆ ಅದು ಗಾಳಿ ನಿರ್ಲಿಪ್ತವಾಗಿದೆಯೋ, ನೀನು ಸಂಸಾರದ ಮಧ್ಯದಲ್ಲಿದ್ದರೂ ಸಂಸಾರ ಮಧ್ಯದಲ್ಲಿ ಅವತಾರವನ್ನು ತೆಗೆದುಕೊಂಡರೂ ನೀನು ಇಲ್ಲಿಯ ವ್ಯಕ್ತಿಗಳ ಉಪಾಧಿಯ ದೋಷವನ್ನು ನಿನಗೆ ಸರ್ವತಾ ಬರೋದಿಲ್ಲ. ಅದರಿಂದ ಪೂರ್ತಿ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಭಗವಂತ. 32ನೇದ್ದು, ಸಂಸಾರದಲ್ಲಿ ಆಗಲೇ ಹೇಳಿದಂತೆ ಚರ ಮತ್ತು ಅಚರ ಎರಡು ಭಾಗ ಇದೆ. ಚರ ಮನುಷ್ಯರೆಲ್ಲರೂ, ಮನುಷ್ಯರು ಪ್ರಾಣಿಗಳು ಓಡಾಡ್ತಕ್ಕಂಥ ಎಲ್ಲವು. ಅಚರ ಮರಗಳು ಪರ್ವತಗಳು ಅಚರ. ಇವು ಎಲ್ಲವನ್ನೂ ಕೂಡ ಪರಮಾತ್ಮ ಅದರಿಂದ ಸಂಪೂರ್ಣ ಭಿನ್ನನಾಗಿದ್ದೆ. ತನ್ನಾಮಕ ತನ್ನ ನಿಯಾಮಕ ತತ್ ಪ್ರೇರಕನಾಗಿದ್ದರೂ ಅವರಿಂದ ನೀನು ಪೂರ್ತಿ ಭಿನ್ನನಾಗಿದ್ದೆ ಪರಮಾತ್ಮ. 33ನೇ ವಿಶೇಷಣ, ಪರಮಾತ್ಮ ಚರಾಚರ ಸಂಸಾರದಿಂದ ಭಿನ್ನನಾಗಿದ್ದರೂ ಚರಾಚರ ಸಂಸಾರದಲ್ಲಿ ನೀನು ಒಳಗೆ ಸೇರಿಕೊಂಡು ಅದಕ್ಕೆ ಪ್ರೇರಕನಾಗಿದ್ದೆ. 33 ಪರಮಾತ್ಮ ನೀನು ನಿತ್ಯದಲ್ಲಿಯೂ ಸರ್ವನಿಯಾಮಕನಾಗಿದ್ದೆ. ಏನು ಸ್ವಲ್ಪ ದಿವಸ ರಾಜನಾದ ಮತ್ತು ಬಿದ್ದು ಹೋದ ಅಂತ ತಿಳ್ಕೊಂಡಂತಲ್ಲ, ಅನಂತ ಕಾಲದಿಂದ ಅನಂತ ಕಾಲದವರೆಗೂ ನೀನೇ ನಿಯಾಮಕನಾಗಿದ್ದೆ, ನೀನೇ ಎಲ್ಲರನ್ನು ನಿಯಮನ ಮಾಡ್ತಕ್ಕಂಥ ರಾಜನಾಗಿದ್ದೆ. ನಿನ್ನ ವಿಶಿಷ್ಟಗಳನ್ನು ತಿಳಿದುಕೊಳ್ಳುವುದೇ ನಿನ್ನ ಸ್ತೋತ್ರ. ಬಹಳ ಮಹತ್ವಪೂರ್ಣವಾದ ಮಾತನ್ನು ರುದ್ರದೇವರು ಹೇಳ್ತಾ ಇದ್ದಾರೆ. ನಾವು ಭಗವಂತನ ಸ್ತೋತ್ರ ಮಾಡ್ತೀವಿ, ಪಾರಾಯಣ ಪುಸ್ತಕ ಇಟ್ಕೊಂಡು ಆಕಳಿಸ್ಕೋತ ವೆಂಕಟೇಶ ವಾಸುದೇವ ಪ್ರದ್ಯುಮ್ನು. ಏನ್ರಿ ವೆಂಕಟೇಶ ಸ್ತೋತ್ರದಲ್ಲಿ ಎಷ್ಟು ವಿಶೇಷಣ ಬಂದಿದೆ. 30, 40, 50 ವರ್ಷದಿಂದ ವೆಂಕಟೇಶ್ವರ ಸ್ತೋತ್ರ ಹೇಳ್ತಾ ಬಂದವರಿಗೂ ಅರ್ಥದ ಕಡೆ ಲಕ್ಷ್ಯ ಇಲ್ಲ. ಅದು ಭಗವಂತನ ಸ್ತೋತ್ರ ಅಲ್ಲ. ಭಗವಂತನ ಸ್ತೋತ್ರ ಒಂದಾಕ್ಷಣಕ್ಕೇನೆ ಆ ಸ್ತೋತ್ರದಲ್ಲಿ ಬಂದಿರತಕ್ಕಂಥ ವಿಶೇಷಣಗಳಿಂದ ಅವನ ವಿಶಿಷ್ಟ ಗುಣಗಳು ಅದನ್ನು ತಿಳಿದುಕೊಳ್ಳುವುದೇ ಅವನ ಸ್ತೋತ್ರ. ಅಂದರೆ ಅದರಿಂದ ಅವನು ಎಷ್ಟು ಉಪಕಾರ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ಏನು ರೀ ಅದರ ಅರ್ಥ ತಿಳ್ಕೊತ ಸ್ತೋತ್ರ ಮಾಡಿದರೆ ಅರ್ಧ ದಿವಸ ಪೂರ ದಿವಸ ಬರೀ ವಿಷ್ಣು ಸಹಸ್ರನಾಮದಲ್ಲಿ ಹೋಗ್ತದಲ್ಲ ಅಂತ ತಿಳ್ಕೊಂಡಂತಂದರೆ ಬೇಡ. ಇವತ್ತು ಒಂದು ವೇಳೆ ಇದ್ದರೆ 2, 4 ನಾಮಗಳ ಅರ್ಥವನ್ನು ತಿಳಿದುಕೊಳ್ಳೋಣ, ಉಳಿದದ್ದು ಹಾಗೆ ಪಾರಾಯಣ ಮಾಡೋಣ. ಮರುದಿವಸ ಅದರ ಮುಂದಿನ ನಾಮಗಳು, ಅದರ ಮುಂದಿನ ನಾಮಗಳು. ಈ ರೀತಿಯಾಗಿ ಯಾವುದೇ ಸ್ತೋತ್ರದಲ್ಲಿದ್ದು ಸ್ತೋತ್ರದಲ್ಲಿ ಬಂದ ಪರಮಾತ್ಮನ ವಿಶೇಷಣಗಳ ಆ ಒಂದು ವಿಶಿಷ್ಟವಾದಂಥ ಮಹಿಮೆಯನ್ನು ತಿಳಿದುಕೊಂಡ್ರೆ ಇದೇ ಭಗವಂತನ ಸ್ತುತಿ, ಇದೇ ಭಗವಂತನ ಸ್ತೋತ್ರ. ನಾನು ಭಗವಂತನನ್ನು ಸ್ತುತಿಸ್ತೇನೆ ಅಂತಂದರೆ ಭಗವಂತನ ವಿಶೇಷಣ, ಆ ಸ್ತೋತ್ರದಲ್ಲಿ ಬಂದ ವಿಶೇಷಣಗಳಿಂದ ಭಗವಂತನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ತೇನೆ ಅಂತ ಅರ್ಥ. ಇದನ್ನು ಪಾರಾಯಣ ಮಾಡ್ತಕ್ಕಂಥವ್ರು ನೆನಪಿಟ್ಕೊಳ್ಬೇಕು.
ಆನಂತರ 35ನೇ ಗುಣ ವಿಶೇಷಣ ಅಂತ ತಿಳ್ಕೊಂಡಂತಂದರೆ, ಭಗವಂತ ನಿನ್ನ ಎಲ್ಲ ಅನೇಕ ಅವತಾರಗಳನ್ನು ಎಷ್ಟು ಅವತಾರ ತೆಗೆದುಕೊಂಡಿದ್ದಿ ನಾನು ಗೊತ್ತಿದೆ. ಅವುಗಳನ್ನು ಪುನಃ ಪುನಃ ನಾನು ಚಿಂತನೆ ಮಾಡ್ತಾ ಇರ್ತೇನೆ. ಆ ಚಿಂತನೆ ಮಾಡ್ತಾ ಇದ್ದರೂ ಕೂಡ ಆ ಲೀಸ್ಟ್ನಲ್ಲಿ ನಿನ್ನ ಈ ಮೋಹಿನಿ ರೂಪ ಬರಲೇ ಇಲ್ಲಲ್ಲ. ಆದ್ದರಿಂದ ಮೂರನೇದಾಗಿ ಅಜ ಜನ್ಮರಹಿತನೇ, ನೀನು ನಿನ್ನ ಮೋಹಿನಿ ರೂಪವನ್ನು ಅಸುರರ ವಂಚನೆಗಾಗಿ ತೆಗೆದುಕೊಂಡಿಯಲ್ಲ. ಇದನ್ನು ಇವತ್ತು ನಿನ್ನ ಅವತಾರ ಚಿಂತನೆಯಲ್ಲಿ ಒಂದು ಹೊಸದಾಗಿ ನನ್ನಲ್ಲಿ ಪ್ಲಸ್ ಆಯಿತು. ಆದ್ದರಿಂದ ಪರಮಾತ್ಮ ಸ್ತ್ರೀರೂಪನೂ ಹೌದು, ಪುರುಷ ರೂಪನೂ ಹೌದು. ಆದರೆ ಸ್ತ್ರೀ ನ ಸ್ತ್ರೀ ನಪುಂಸಕ ಅಂತ ಅಲ್ಲೇ ಅಲ್ಲ, ಸ್ತ್ರೀ ಪುರುಷನು ಇವನೇ ಹೆಣ್ಣಾಗಿದ್ದಾನೇನು, ಎಲ್ಲ ಹೆಣ್ಣುಗಳಲ್ಲಿ ಪರಮಾತ್ಮನ ಸ್ತ್ರೀ ರೂಪದಿಂದಲೇ ಇದ್ದಾನೆ. ಹಾಗಾದರೆ ಗಂಡಾಗಿಲ್ಲೇನು, ಎಲ್ಲ ಗಂಡಸರಲ್ಲಿ ಪುರುಷ ರೂಪದಿಂದ ಇದ್ದಾನೆ ಪರಮಾತ್ಮ. ಸ್ತ್ರೀ ಪುರುಷರ ರೂಪದಿಂದ ಎಲ್ಲ ಕಡೆಯಲ್ಲಿಯೂ ಇರತಕ್ಕಂಥ ವ್ಯಕ್ತಿ ನೀನು. ಸಂತುಷ್ಟನಾಗು ಪರಮಾತ್ಮ. ನಾನು ಬಂದ ಕೆಲಸ ಹೇಳ್ತೇನೆ, ಬಂದ ನನ್ನ ಅಭಿಪ್ರಾಯ ಹೋಗ್ತಾನೆ. ಭಗವಂತ ನಿನ್ನ ಆ ರೂಪ ನೋಡಬೇಕು ಅಂತ ಅನಿಸಿದೆ, ತೋರಿಸ್ತೀಯ? ಬಹಳ ಕುತೂಹಲ ಆಗಿದೆ, ಬಹಳ ನನಗೆ ನೋಡಲೇಬೇಕು ಅಂತ ತಿಳ್ಕೊಂಡಂತ ಅನ್ನಿಸ್ತಾ ಇದೆ. ಅದರಿಂದ ಪರಮಾತ್ಮ ಅನುಗ್ರಹ ಮಾಡಿ ತೋರಿಸು ಅಂತ ತಿಳ್ಕೊಂಡಂತ ಹೇಳಿದಾಗ ಆ ಕಾಲದಲ್ಲಿ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಅಸುರರು ಯಾವಾಗ ಧನ್ವಂತರಿ ನನ್ನ ಕೈಯಿಂದ ನಾನೇ ಬಿಟ್ಕೊಟ್ಟೆ ಅಮೃತ ಕಲಶವನ್ನು ತೆಗೆದುಕೊಂಡ್ರು, ಬಹಳ ಅವರು ನರ್ವಸ್ ಆಗಿಬಿಟ್ಟಿದ್ರು. ನರ್ವಸ್ ಆಗಿ ಕೈಕಾಲು ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ರು. ಮನುಷ್ಯ ಯಾವಾಗ ನರ್ವಸ್ ಆಗ್ತಾನೆ ಕೈಕಾಲು ಶಕ್ತಿ ಕಳ್ಕೊಂಡು ಬಿಡ್ತಾನೆ, ಹೇಳಲಿಕ್ಕೆ ಆಗಿಲ್ಲ, ತಿರುಗಾಡ್ಲಿಕ್ಕೆ ಆಗಿಲ್ಲ ಅಂತ ತಿಳ್ಕೊಂಡು ಅನ್ಕೊತ ಕೂತ್ಕೊಳ್ತಾನೆ. ಪರಮಾತ್ಮನನ್ನು ಮರೆತರೆ ನರ್ವಸ್ನೆಸ್ ಬರಬಾರ್ದು. ಪರಮಾತ್ಮ ನನ್ನ ರಕ್ಷಕನಿದ್ದಾನೆ, ಅವಿಜ್ಞಾತ ಸಖ ನನ್ನ ಜೊತೆಯಲ್ಲಿದ್ದಾನೆ ಅಂತ ಅನ್ನೋ ಚಿಂತನೆ ಇದ್ದರೆ ಆ ವ್ಯಕ್ತಿ ಎಂದಿಗೂ ಆಗೋದು. ಅದಕ್ಕೋಸ್ಕರ ಅವರಿಗೆ ಧೈರ್ಯ ಕೊಡುವುದಕ್ಕೋಸ್ಕರ ನಾನು ಮತ್ತು ಅನ್ಯಾಯ ಮಾಡಿದ ಅಸುರರಿಗೆ ಅಮೃತ ಸಿಗಬಾರ್ದು ಅಂತೇಳಿ ನಾನು ಮೋಹಿನಿ ರೂಪವನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಅವರಿಗೆ ನಾನು ಮಾಡಿದ್ದೆ. ರೂಪ ನೋಡ್ಬೇಕಂತಂತೆಯಲ್ಲ, ನೋಡು. ಆದರೆ ಒಂದು ಮಾತು ನೆನಪಿಟ್ಕೋ, ಮನ್ಮಥನು ನನ್ನ ರೂಪ ನೋಡಿ ಮೋಹಿತನಾಗ್ತಾನೆ. ಮನ್ಮಥನಿಗೆ ಅದನ್ನು ಸುಟ್ಟು ಹಾಕಿರ್ತಕ್ಕಂಥ ಮನ್ಮಥನ ಸುಟ್ಟು ಹಾಕುವ ಸಾಮರ್ಥ್ಯ ಇದ್ದವನು ನನ್ನ ನೋಡಿ ನನ್ನನ್ನು ನೋಡಿ ಮೋಹಿತಳಾಗ್ತಕ್ಕಂಥವ್ರು, ಮೋಹಿತರಾಗದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಲಕ್ಷ್ಮಿನೇ ಮೋಹಿತಳಾಗಿದ್ದಾಳಪ್ಪ. ಲಕ್ಷ್ಮಿನೇ ಆ ಕಾಲಕ್ಕೆ ಮನಸ್ಸೊಳಗೆ ಅಂದ್ಕೋತಾ ಇದ್ಲು, ಇವನಿಗೆ ಹೆಂಡತಿ ಆಗಬೇಕು, ಇಷ್ಟು ಸುಂದರನಾಗಿರ್ತಕ್ಕಂಥ ವ್ಯಕ್ತಿ ತಾನೇ ಸ್ತ್ರೀ ಪುರುಷನಾಗಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ನಾನು ನಿನಗೆ ತೋರಿಸ್ತೇನೆ. ಯಾಕಾದರೆ ನಾನು ಅಂತ ಅನ್ನೋದು ಮರಿಬೇಡ, ಪರಮಾತ್ಮನು ಅಂತ ಮರಿಬೇಡ. ಇಷ್ಟು ಅನ್ಬಿಟ್ಕೊಂಡು ಆ ರೂಪವನ್ನು ನೋಡು. ತತ್ತೇಹಂ ದರ್ಶಯಿಷ್ಯಾಮಿ ದಿದೃಕ್ಷೋ ಸುರಸತ್ತಮ. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮ ಸರಸ್ವತಿ, ವಾಯುಭಾರತೀಯರ ನಂತರ ಜಗತ್ತಿಗೇನೆ ರಾಜ ಅಂತ ಅನಿಸ್ಕೊಂಡಿರ್ತಕ್ಕಂಥ ಸುರಸತ್ತಮ ದೇವತೋತ್ತಮನಾಗಿರ್ತಕ್ಕಂಥ ರುದ್ರದೇವರೇ. ತತ್ಕಾಮಿನಾಂಚ ಮಂತವ್ಯಂ ಸಂಕಲ್ಪ ಪ್ರಭೋಯಂ. ಆ ರೂಪವನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ವಿಕೃತಿ ಹುಟ್ಟಿ ನನ್ನ ಪಡೆಯಬೇಕು ಅಂತಕ್ಕಂಥ ಸಂಕಲ್ಪ ಮಾಡೇ ಮಾಡ್ತಾರೆ. ಅವರ ಮನಸ್ಸನ್ನು ಕೂಡ ನಾನು ಮಾಡ್ತಕ್ಕಂಥ ವ್ಯಕ್ತಿ. ಆ ರೂಪ ಕಾಮಿಗಳಿಗೂ ಅಕಾಮಿಗಳಿಗೂ ಎಲ್ಲರಿಗೂ ಆಕರ್ಷಕವಾಗಿರ್ತಕ್ಕಂಥ ರೂಪ ತೋರಿಸ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ ಮೇಲೆ ಭಗವಂತ ಯಾವಾಗ ಹೇಗೆ ತೋರಿಸಿದ, ರುದ್ರದೇವರು ಅದನ್ನು ಹೇಗೆ ನೋಡಿದರು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.